ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರೆ, ಹೇಗಿದ್ದೀರಾ? ಸೊ ಇವತ್ತಿನ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ ನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್, ದಿನದ ಕತೆ ಮಚ್ಚಾ ಪುಟ್ಟಿಯ ಜೊತೆ ಅಂತ ಹೇಳಿ ನಾನು ನಿಮ್ಮ ಮಚ್ಚಾ, ನಾನು ನಿಮ್ಮ ಪುಟ್ಟಿ. ಓಕೆ ಪುಟ್ಟಿ, ಇವತ್ತು ಜೂನ್ 10, 2020. ಸೊ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 10 ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ಅನ್ನ ನೋಡ್ತಾ ಇದ್ದೀರಾ, ನಮ್ಮ ಮಚ್ಚಾ ಕರೆಂಟ್ ಅಫೇರ್ಸ್ ನ ವಿಡಿಯೋನ ನೋಡ್ತಿದ್ರಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅಥವಾ ವಿಡಿಯೋ ಮೊದಲಿಂದ ನೋಡ್ತಾ ಇದ್ರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ, ಜೊತೆಗೆ ಲೈಕ್ ಮಾಡೋದು ಮತ್ತು ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡುವಂತ ಕೆಲಸ ನಿಮ್ಮದಾಗಿದೆ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇವತ್ತೇನಿದೆ ಅಂದ್ರೆ ಈ ಶಾರ್ಟ್ ನ್ಯೂಸ್ ಬಹಳ ಕಡಿಮೆ ಇದೆ, ಡಿಟೇಲ್ ನ್ಯೂಸ್ ಬಗ್ಗೆ ಹೋಗೋಣ. ಸೊ ಶಾರ್ಟ್ ನ್ಯೂಸ್ ಎರಡೇ ಇತ್ತು, ಅದನ್ನ ಡಿಸ್ಕಸ್ ಮಾಡೋಣ. ಸೊ ಏನಿದೆ ಪುಟ್ಟಿ ಫಸ್ಟ್ ನ್ಯೂಸ್ ಏನಿದೆ ಅಂದ್ರೆ, ನೋಡಿದೀವಿ ಬೆಂಗಳೂರಲ್ಲಿ ನಾಯಂಡಹಳ್ಳಿ ಕೆರೆಯನ್ನ. ಸೊ ಅದು ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಅದನ್ನ ಸರಿಪಡಿಸ್ಬೇಕು, ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ BBMP ಅವರು ಒಂದು ಯೋಜನೆಯನ್ನ ರೂಪಿಸಿದೆ. ಅದೇನಂತಂದ್ರೆ, ಪಕ್ಕದಲ್ಲೇ ಇರುವಂತಹ ಒಂದು ವೃಷಭಾವತಿ ಕಾಲುವೆ ಏನಿದೆಯೋ ಆ ಕಾಲುವೆಯ ನೀರನ್ನ ಶುದ್ಧೀಕರಿಸಿ ಈ ಒಂದು ಕೆರೆಗೆ ಬಿಡ್ಬೇಕು ಅಂತ ಹೇಳಿ BBMP ಅವರು ಕಾಮಗಾರಿಯನ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಓಕೆ, ಅಂದ್ರೆ ನಾವು ಫಸ್ಟ್ ಕೆರೆನ ಹಾಳು ಮಾಡ್ತೀವಿ, ಕೆರೆನ ಹಾಳು ಮಾಡಿದ್ಮೇಲೆ ಮತ್ತೆ ಅದನ್ನ ಮರುಸ್ಥಾಪನೆ ಮಾಡೋ ಬಗ್ಗೆ BBMP ದವರು ಯೋಚನೆ ಮಾಡ್ತಿದ್ದಾರೆ. ಸೊ ಗುಡ್. ಏನ್ ಮಾಡ್ತಾರೆ ಇಲ್ಲಿ, ವೃಷಭಾವತಿಯ ಕಾಲುವೆ ನೀರನ್ನ ಮೊದಲು ಸ್ವಚ್ಛ ಮಾಡೋದು, ಹಂಗೆ 2 ಸಲ ಸ್ವಚ್ಛ ಮಾಡಿ ಅದನ್ನ ಈ ಒಂದು ನಾಯಂಡನಹಳ್ಳಿ ಕೆರೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಹಾಯಿಸ್ಬೇಕಂತ BBMP ದವರು ಯೋಚನೆ ಮಾಡಿದ್ದಾರೆ. ಸೊ ವೆರಿ ಗುಡ್. ಅದಾದ್ಮೇಲೆ ಇನ್ನೊಂದು ನ್ಯೂಸ್ ಏನಪ್ಪಾ ಅಂದ್ರೆ, ಅರಣ್ಯ ಇಲಾಖೆದವರಿಂದ, ಸೊ ರಾಜ್ಯದ ಅರಣ್ಯ ಇಲಾಖೆದವರು ಏನು ಈ ಪ್ರಾಣಿಗಳು, ಅರಣ್ಯದಲ್ಲಿ ಏನು ಪ್ರಾಣಿಗಳು ಸತ್ ಹೋಗ್ತಾವೆ, ಸೊ ಸತ್ ಹೋದ ತಕ್ಷಣ ಅದನ್ನ ನಾವೇನ್ ಮಾಡ್ತೀವಿ, ಪ್ರಾಣಿಗಳ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತೀವಿ. ಸೊ ಪ್ರಾಣಿಗಳ ಪೋಸ್ಟ್ ಮಾರ್ಟಮ್ ಅಂತಂದ್ರೆ ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸ್ತಾರೆ. ಯಾವುದೇ ಒಂದು ಪ್ರಾಣಿ ಸತ್ರೆ, ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಜಿಂಕೆ, ಈ ತರ ಪ್ರಾಣಿ ಸತ್ ಮೇಲೆ ಅದರ ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸ್ಬೇಕು. ಯಾಕೆ ಮಾಡಿಸ್ಬೇಕಂದ್ರೆ, ಅದು ಯಾವುದಕ್ಕೆ ಸತ್ತು, ಆ ಒಂದು ಕಾಡಿನಲ್ಲಿ ಇದ್ದಂತ ಪ್ರಾಣಿ ಯಾವ ಕಾರಣಕ್ಕೆ ಸತ್ತು ಅನ್ನೋದು ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಥವಾ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಸಿಗುತ್ತೆ. ಸೊ ಅದನ್ನ, ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾರ್ದು, ಈ ಕಾಡಲ್ಲಿ ಸತ್ತಂತ ಪ್ರಾಣಿಗಳದ್ದು, ಅದನ್ನ ಇನ್ ಮುಂದೆ ನಾವು ಏನ್ ಮಾಡ್ತಿದ್ವಿ, ಅರಣ್ಯ ಇಲಾಖೆಯ ವೆಬ್ಸೈಟ್ ಅಲ್ಲಿ ಹಾಕ್ತಿವಿ. ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ವಿಭಾಗವನ್ನ ನಾವು ತೆಗಿತಿದ್ದೀವಿ ಅಂತ ಅರಣ್ಯ ಇಲಾಖೆದವ್ರು ಹೇಳಿದ್ದಾರೆ. ಸೊ ಇದು ಒಳ್ಳೆ ಸ್ಟೆಪ್. ಯಾಕಂದ್ರೆ ಕಾಡಲ್ಲಿ ಇರುವಂತ ನಮ್ಮ ವನ್ಯಜೀವಿಗಳು ಯಾಕೆ ಸಾಯ್ತಿದ್ದಾವೆ, ಯಾವ ಒಂದು ಕಾರಣದಿಂದ ಸಾಯ್ತಾ ಇದ್ದಾವೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತು ಮಾಡಿಸ್ಕೊಡೋದು ಒಂದು ಒಳ್ಳೆಯ ಒಂದು ಯೋಚನೆ ಅಂತ ಹೇಳಿ ಇದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. 2 ನ್ಯೂಸ್ ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ಪಾಸಿಟಿವ್ ಆಗಿದ್ದು. ಸೊ ನೋಡೋಣ ಮುಂದೆ ಏನೇನಿದೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಏನಿದೆ ಪುಟಿ ನಿಮಿಷ. ಓಕೆ, ಎಷ್ಟೇನಿದೆ ಅಂತಂದ್ರೆ, ಸೆರಾಲಜಿಕಲ್ ಸಮೀಕ್ಷೆ ಅಂತ ಹೇಳಿ ಈ ಒಂದು ಸಮೀಕ್ಷೆನ 6 ರಿಂದ 14 ವರ್ಷ ಮಕ್ಕಳಲ್ಲಿ ಕೋವಿಡ್ ಸೆರಾಲಜಿಕಲ್ ಸಮೀಕ್ಷೆ ಅಂತ ಕೈಗೊಳ್ಳಲು ಡಿಸೈಡ್ ಮಾಡಿದ್ದಾರೆ. ಯಾರು ಅಂತಂದ್ರೆ, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆಯವರು. ಏನಕ್ಕೋಸ್ಕರ ಈ ಸಮೀಕ್ಷೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ, ಮಕ್ಕಳಲ್ಲಿ ಕೋವಿಡ್ ವಿರುದ್ಧ ಹೋರಾಡುವಂತಹ ಪ್ರತಿಕಾಯ ಅಂದ್ರೆ ಆಂಟಿಬಾಡಿ ಇದೆಯೋ ಇಲ್ವೋ ಅಂತ ಹೇಳಿ ಈ ಒಂದು ಪರೀಕ್ಷೆಯ ಮೂಲಕ ತಿಳಿಸಲಾಗ್ತದೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಏನಾಗಿದೆ, ವಯಸ್ಕರಿಗೆ ಆಲ್ಮೋಸ್ಟ್ ಕೋವಿಡ್ ಲಸಿಕೆಯನ್ನ 97% ಅಷ್ಟು ಕೊಟ್ಟಿದೀವಿ. ಸೊ ಈ ಹಿನ್ನೆಲೆಯಲ್ಲಿ ವಯಸ್ಕರಿಗೆ ಈ ಒಂದು ಸೆರಾಲಜಿಕಲ್ ಸಮೀಕ್ಷೆಯಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಅಂದ್ರೆ ಅವ್ರು ಯಾರು ಇನ್ಕ್ಲೂಡ್ ಆಗ್ತಾ ಇಲ್ಲ. ಸೊ ಅಂದ್ರೆ ಈಗ ನಾವು ಸೆರಾಲಜಿಕಲ್ ಸಮೀಕ್ಷೆ ಅಂತಂದ್ರೆ ಇಲ್ಲಿ ನಾವು ಟೆಸ್ಟ್ ಮಾಡ್ತಾ ಇದೀವಿ ಯಾವ್ದ್ರದ್ದು, ಈ ಆಂಟಿಬಾಡೀಸ್. ಈಗ ಆಂಟಿಬಾಡೀಸ್ ಅಥವಾ ಪ್ರತಿಕಾಯ ಯಾವಾಗ ಬರುತ್ತಂದ್ರೆ, ನಿಮಗೆ ಯಾವುದೋ ಒಂದು ರೋಗ ಬಂದಾಗ, ಸೊ ರೋಗ ನಿಮ್ಗೆ ಬಂದಾಗ ನಿಮ್ಮ ದೇಹ ಏನ್ ಮಾಡ್ಬೇಕು, ಅದನ್ನ ನಿಮ್ಮ ದೇಹವನ್ನ ರಕ್ಷಣೆ ಮಾಡೋದಕ್ಕೆ ಪ್ರತಿಕಾಯಗಳನ್ನ ಸೃಷ್ಟಿ ಮಾಡುತ್ತೆ. ಸೊ ಈಗ ಸೆರಾಲಜಿಕಲ್ ಸರ್ವೆದಲ್ಲಿ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, 6 ರಿಂದ 14 ವರ್ಷದ ಮಕ್ಕಳ ದೇಹದಲ್ಲಿ ಇವು ಏನಾದ್ರೂ ಬಂದಿದೆಯಾ ಅಂತ ಟೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಯಾವ ಮಗುವಿಗೆ ಆಲ್ರೆಡಿ ಕೋವಿಡ್ ರೋಗ ಬಂದಿತ್ತೋ ಅಥವಾ ಅದರ ಸೋಂಕಿಗೆ ಅವ್ರು ತುತ್ತಾಗಿದ್ರು ಅಂತವ್ರ ದೇಹದಲ್ಲಿ ಮಾತ್ರ ನಾವು ಈ ಆಂಟಿಬಾಡೀಸ್ ಅಥವಾ ಪ್ರತಿಕಾಯಗಳನ್ನ ನೋಡ್ತೀವಿ. ಸೊ ಯಾರ್ಯಾರಿಗೆ ಎಷ್ಟು ಜನದಲ್ಲಿ ಇದೆ ಅಂತ ನಮಗೊಂದು ಏನಾಗುತ್ತೆ, ಫಿಗರ್ ಸಿಗುತ್ತೆ. ಸೊ 6 ರಿಂದ 14 ವರ್ಷದ ಮಕ್ಕಳಲ್ಲಿ ಎಷ್ಟು ಜನರಲ್ಲಿ ಬಂದಿರಬಹುದು ಅಂತ ಇದನ್ನ ನಾವು ಅಂದಾಜು ಮಾಡ್ಬೋದು. ಆಲ್ರೆಡಿ ಈಗ ನಮ್ಗೆ ವ್ಯಾಕ್ಸಿನ್ ಸಿಕ್ಕಿದೆ, ನನಗೆ ಕೋವಿಡ್ ಬಂದಿಲ್ಲ, ಓಕೆ, 18 ವರ್ಷದ ಮೇಲ್ಪಟ್ಟ ಅಥವಾ 14 ವರ್ಷದ ಮೇಲ್ಪಟ್ಟ ವಯಸ್ಕರಿಗೆ ನಮಗ್ ಕೋವಿಡ್ ಬಂದಿಲ್ಲ ಅಂತಂದ್ರು ನಾವು ಯಾವಾಗ ಲಸಿಕೆಯನ್ನ ಹಾಕಿಸ್ಕೋತೀವೋ, ಸೊ ಲಸಿಕೆ ಅಥವಾ ವ್ಯಾಕ್ಸಿನ್ ಅಂದ್ರೇನು, ಇದೇ ಕೋವಿಡ್ ವೈರಸ್ ಅನ್ನ ಬಹಳ ದುರ್ಬಲ ಮಾಡಿ, ಅದನ್ನ ವೀಕ್ ಮಾಡಿ, ಸೊ ನಮ್ಗೆ ಲಸಿಕಾ ಅಂದಾಗ ಏನ್ ಮಾಡ್ತಾರೆ, ಆ ಕೋವಿಡ್ ವೈರಸ್ ಅನ್ನ ವೀಕ್ ಮಾಡಿ ಅದನ್ನ ಬಹಳಷ್ಟು ನಿಶಕ್ತ ಮಾಡಿ ನಮ್ಮ ದೇಹಕ್ಕೆ ಸೇರಿಸ್ತಾರೆ. ಸೊ ವ್ಯಾಕ್ಸಿನ್ ತಗೊಂಡಾಗ ಆಟೋಮೆಟಿಕ್ ಆಗಿ ಏನ್ ಬರಬೇಕು, ಪ್ರತಿಕಾಯಗಳು ಬರಬೇಕು. ಸೊ ಹೀಗಾಗಿ ನಮ್ಮ ಒಂದು ಅಂದ್ರೆ ವಯಸ್ಕರ ಒಂದು
ಸಮೀಕ್ಷೆಯನ್ನು ಇಲ್ಲಿ ಮಾಡ್ತಿರೋದು ಯಾರ್ದು ಬರೀ ಮಕ್ಕಳದು ಅಂತ ನೋಡ್ತಿದ್ವಿ. ಯಾರ್ದು 6ರಿಂದ 14 ವರ್ಷದ ಮಕ್ಕಳದು. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಐಡಿಯಾ ಇರ್ಲಿ. ಓಕೆ, ಸೊ ನೆಕ್ಸ್ಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ UPI ಜೊತೆಗೆ ನಾವು ಕ್ರೆಡಿಟ್ ಕಾರ್ಡ್ ಅನ್ನ ಜೋಡಿಸ್ತೀವಿ ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಅವರು ಏನ್ ಹೇಳಿದ್ದಾರೆ, ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ಅಂದ್ರೆ ಅವರು ಅಪ್ರೂವಲ್ ಅನ್ನ ನೀಡಿದ್ದಾರೆ. ಸೊ ಈಗ UPI ಅಂತಂದ್ರೆ ಎಲ್ಲರಿಗೂ ಗೊತ್ತು, ವಾಟ್ ಈಸ್ UPI? ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳಿ. ಸೊ ಮೊದ್ಲು ಏನಾಗ್ತಿತ್ತು, ಫಾರ್ ಎಕ್ಸಾಂಪಲ್ ನಂದು ಒಂದು 4-5 ಬ್ಯಾಂಕ್ ಅಲ್ಲಿ ಖಾತೆ ಇದೆ ಅಂತ ಅನ್ಕೋಣ. ಸೊ 4-5 ಬ್ಯಾಂಕ್ ಖಾತೆಗಳನ್ನ ನಾನು ಆನ್ಲೈನ್ ಅಲ್ಲಿ ಬಳಸಬೇಕಾದ್ರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಏನ್ ಮಾಡ್ಬೇಕು, ಆಪ್ಸ್ ಅನ್ನ ಹಾಕೋಬೇಕು, ಅಥವಾ ಅವುಗಳ ಒಂದು ವೆಬ್ಸೈಟ್ ಗೆ ಹೋಗಿ ನಾನು ಕೆಲಸ ಮಾಡ್ಬೇಕು. ಸೊ ಈಗ ನಿಮ್ ಹತ್ರ ಎಷ್ಟೇ ಬೇಕಾದ್ರೂ ಬ್ಯಾಂಕ್ ಅಕೌಂಟ್ಸ್ ಇರ್ಲಿ, ಎಲ್ಲವನ್ನು ಒಂದೇ ಸ್ಥಳದಲ್ಲಿ ತಗೊಂಡ್ ಬರೋದಕ್ಕೆ UPI ಅಂತ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳಿ ಭೀಮ್ ಅಂತ ಒಂದು ಆಪ್ ಅನ್ನ ಸರ್ಕಾರದವ್ರು ಏನ್ ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಸೊ ಅವಾಗ ಈ ಒಂದು UPI ಅನ್ನುವಂತಹ ವ್ಯವಸ್ಥೆ ಇದು ಯಾವುದಕ್ಕೆ ಅವರು ಜೋಡಿಸ್ತಿದ್ರು ಅಂದ್ರೆ, ನಮ್ಮ ಉಳಿತಾಯ ಅಥವಾ ಚಾಲ್ತಿ ಖಾತೆ ಅಂತ ಹೇಳಿ. ಸೊ ಒಂದು ಸೇವಿಂಗ್ಸ್ ಅಕೌಂಟ್ ಅಂತ ಹೇಳ್ತೀವಿ, ಇನ್ನೊಂದು ಕರೆಂಟ್ ಅಕೌಂಟ್ ಅಂತ. ಸೊ ವ್ಯಕ್ತಿಗಳ ಒಂದು ಬ್ಯಾಂಕ್ ಅಲ್ಲಿ ಇದ್ದಂತ ಸೇವಿಂಗ್ಸ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ಜೊತೆಗೆ ಇಲ್ಲಿವರೆಗೂ UPI ಏನಾಗ್ತಿತ್ತು, ಜೋಡಣೆ ಆಗ್ತಿತ್ತು. ನೀವು ಭೀಮ್ ಬಳಸಿದ್ರೆ, ಫೋನ್ ಪೇ, ಗೂಗಲ್ ಪೇ ಯಾವುದನ್ನೇ ಬಳಸಿ ಎಲ್ಲವೂ ಕೆಲಸ ಮಾಡಿದೆ ಅದ್ರ ಮೇಲೆ, UPI ಬೇಸ್ಡ್ ಮೇಲೆ. ಸೊ ಈ UPI ನ ನಾವು ಇಲ್ಲಿವರೆಗೂ ಯಾವ್ದಕ್ಕೆ ಜೋಡಿಸ್ತಾ ಇದ್ವಿ, ಬರೀ ಉಳಿತಾಯ ಮತ್ತು ಚಾಲ್ತಿ ಖಾತೆ, ಸೇವಿಂಗ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟಿಗೆ ಮಾತ್ರ ಬಳಸ್ತಾ ಇದ್ವಿ. ಇನ್ನು ಮುಂದೆ ನಾವೇನ್ ಮಾಡಬಹುದು, ಕ್ರೆಡಿಟ್ ಕಾರ್ಡ್ ಕೂಡ ಆ ಕಾರ್ಡ್ ಅನ್ನ ಡೀಟೇಲ್ಸ್ ಅನ್ನು ಕೂಡ UPI ದಲ್ಲಿ ಬಳಸಬಹುದು. ಸೊ ಅಂದ್ರೆ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು, ನಿಮ್ಮ ಹತ್ರ ಒಂದು ಕಾರ್ಡ್ ಇರುತ್ತೆ, ಆ ಕಾರ್ಡಿಗೆ ಏನು ಒಂದು ಲಿಮಿಟ್ ಅನ್ನ ಕೊಟ್ಟಿರ್ತಾರೆ. ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿಲ್ಲ, ಬಟ್ ಈ ಕಾರ್ಡ್ ಅನ್ನ ಬಳಸ್ಕೊಂಡು ನೀವು ಆ ಬ್ಯಾಂಕ್ ನಿಂದ ಸಾಲ ತಗೊಂಡಾಗೆ, ಸೊ ಅದನ್ನ ತಗೊಂಡು ನೀವ್ ಏನ್ ಮಾಡಬಹುದು, ಶಾಪಿಂಗ್ ಎಲ್ಲ ಮಾಡಬಹುದು, ಅಥವಾ ನೀವು ಖರ್ಚನ್ನ ಮಾಡಬಹುದು. ಅದಕ್ಕೆ ನಾವು ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತೀವಿ. ಈ ಕ್ರೆಡಿಟ್ ಕಾರ್ಡ್ ಅನ್ನ ಜೋಡಿಸೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ರೂಪೆಯ ಒಂದು ಕ್ರೆಡಿಟ್ ಕಾರ್ಡ್ ಅಂತ. ರೂಪೆ ಅಂದ್ರೆ ಇದೊಂದು ಪೇಮೆಂಟ್ ಗೇಟ್ವೇ. ಫಾರ್ ಎಕ್ಸಾಂಪಲ್ ಮೊದ್ಲೇನಿತ್ತು, ವೀಸಾ ಅಂತ ಇತ್ತು. ಓಕೆ, ಸೊ ಮಾಸ್ಟರ್ ಕಾರ್ಡ್ ಅಂತ ಬರ್ತಿತ್ತು. ಈ ತರ ಬೇರೆ ಬೇರೆ ಪೇಮೆಂಟ್ ಗೇಟ್ವೇ ಇದ್ದಾಗ ಭಾರತ ಸರ್ಕಾರದವ್ರು ಏನ್ ಮಾಡಿದ್ರು, ರೂಪೇ ಕಾರ್ಡ್ ಅಂತ ಹೇಳಿ ನಮ್ಮದೇ ಆದಂತಹ ಒಂದು ರೂಪೇ ಸಿಸ್ಟಮ್ ಅಥವಾ ಪೇಮೆಂಟ್ ಗೇಟ್ವೇನ ತಗೊಂಡ್ ಬಂದಿದ್ರು. ಸೊ ಈಗ ನಮ್ಮ ಕಾರ್ಡ್ ಮೇಲೆ ನೋಡಿದ್ರೆ ಮೊದಲು ಬರೀ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅಂತ ಬರ್ತಿತ್ತು. ಈಗ ರೂಪೇ ಕಾರ್ಡ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಐತಿ. ಯಾವುದು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಬರೋಕೆ, ಅಥವಾ ATM ಕಾರ್ಡ್ ಅಂತ ಹೇಳ್ತೀವಲ್ಲ, ಅದು ಡೆಬಿಟ್ ಕಾರ್ಡ್ ಇರುತ್ತೆ. ಸೊ ಅವೆಲ್ಲ ಬರೋಕ್ ಸ್ಟಾರ್ಟ್ ಆಯ್ತು. ಇನ್ನು ಮುಂದೆ RBI ದವರು ಅನುಮೋದನೆ ನೀಡಿರೋ ಪ್ರಕಾರ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ಆ ಕ್ರೆಡಿಟ್ ಕಾರ್ಡ್ ಅನ್ನ ಯಾವ್ದಕ್ಕೆ ಜೋಡಿಸಬಹುದು, UPI ಗೆ ಜೋಡಿಸಬಹುದು. ಓಕೆ, ಸೊ ಮತ್ತೆ ಡೆವಲಪ್ಮೆಂಟ್ಸ್ ಬರ್ತಾ ಇರುತ್ತೆ ಎಕನಾಮಿಕ್ಸ್ ಅಲ್ಲಿ. ಸಾಧ್ಯ ಆದಷ್ಟು ಹಿಂದೆ ಮುಂದೆ ವಿಷಯಗಳನ್ನ ಜೋಡಿಸ್ತಾ ಓದೋಕ್ ಟ್ರೈ ಮಾಡೋದು. ಓಕೆ, ನೆಕ್ಸ್ಟ್ ನ್ಯೂಸ್ ಏನಿದೆ ಅಂದ್ರೆ, ಮಲೇರಿಯಾ ಮುಕ್ತ ಜಿಲ್ಲೆ ಮೈಸೂರು ಅಂತ ಹೇಳಿ. ಸೊ ಕಳೆದ 5 ವರ್ಷಗಳಿಂದ ನಮ್ಮ ಮೈಸೂರಲ್ಲಿ ಏನಾಗಿದೆ, ಒಂದು ಮಲೇರಿಯಾ ಪ್ರಕರಣಗಳು ದಾಖಲೆ ಆಗಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಆದಷ್ಟು ಬೇಗ ನಮ್ಮ ಮೈಸೂರು ಜಿಲ್ಲೆಗೆ ಮಲೇರಿಯಾ ಮುಕ್ತ ಜಿಲ್ಲೆ ಅಂತ ಘೋಷಣೆ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ರಾಜ್ಯದಲ್ಲಿ ಈ ಗರಿಮೆಗೆ ಪಾತ್ರವಾಗಿರುವಂತಹ ಮೊದಲ ಜಿಲ್ಲೆ ಯಾವ್ದು ಅಂತಂದ್ರೆ ಮೈಸೂರು. ಈಗ ಸುಮ್ನೆ ಮಲೇರಿಯಾ ಮುಕ್ತ ಜಿಲ್ಲೆ ಅಂತ ಕೊಟ್ಬಿಡ್ತಾರೆ, ಅದಕ್ಕೆ ಏನಾದ್ರೂ ಸ್ವಲ್ಪ ಕಂಡೀಷನ್ಸ್ ಇದ್ದೇ ಇರ್ತವೆ. ಸೊ ಏನೇನ್ ಕಂಡೀಷನ್ಸ್ ಇದೆ ಅಂತಂದ್ರೆ, 3 ವರ್ಷ ಕಂಟಿನ್ಯೂಸ್ ಆಗಿ ಯಾವುದೇ ತರದ ಪ್ರಕರಣಗಳು ದಾಖಲೆ ಆಗ್ಬಾರ್ದು. ಜೊತೆಗೆ ಅಲ್ಲಿ ಉತ್ತಮ ದರ್ಜೆಯ ಪ್ರಯೋಗಾಲಯಗಳಿರ್ಬೇಕು, ಅಂದ್ರೆ ಲ್ಯಾಬೊರೇಟರೀಸ್ ಗಳಿರ್ಬೇಕು. ಜೊತೆಗೆ ದಾಖಲೆ ನಿರ್ವಹಣೆ ಪಕ್ಕಾ ಇದ್ರೆ ಅಲ್ಲಿ ಆ ಒಂದು ಏರಿಯಾಗೆ ಮಲೇರಿಯಾ ಮುಕ್ತ ಜಿಲ್ಲೆ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಸೊ ಈಗ ಯಾವ ಜಿಲ್ಲೆಗೆ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ, ಮೈಸೂರು ಜಿಲ್ಲೆಗೆ ಕೊಡ್ಬೇಕಂತ ಅನ್ಕೊಂಡಿದ್ದಾರೆ. ಓಕೆ, ಸೊ ಅಂದ್ರೆ ಕಳೆದ 3 ವರ್ಷದಿಂದ ಏನಾಗಿರ್ಬಾರ್ದು, ಒಂದು ಮಲೇರಿಯಾ ಪ್ರಕರಣ ಬಂದಿರಬಾರ್ದು. ಫಾರ್ ಎಕ್ಸಾಂಪಲ್ ನಾವು ಪೋಲಿಯೋದಲ್ಲಿ ಕೂಡ ಇದನ್ನೇ ನೋಡಿದ್ವಿ. ನಮ್ಮ ದೇಶವನ್ನ, ಭಾರತವನ್ನ ಪೋಲಿಯೋ ಮುಕ್ತ ದೇಶ ಅಂತ ಘೋಷಣೆ ಮಾಡ್ಬೇಕಾದ್ರೆ ಅಲ್ಲಿ ಕಂಡೀಷನ್ ಏನಿತ್ತಂದ್ರೆ, ಕಳೆದ 3 ವರ್ಷದಲ್ಲಿ ಒಂದು ಪೋಲಿಯೋ ಕೇಸು ನಮ್ಮ ದೇಶದಲ್ಲಿ ಆಗದೆ ಇದ್ದಾಗ ಆ ಒಂದು ಸ್ಟೇಟಸ್ ಅನ್ನ ಕೊಟ್ರು. ಸೊ ಒಳ್ಳೆ ಬೆಳವಣಿಗೆ ಮೈಸೂರು ಜಿಲ್ಲೆಯಲ್ಲಿ. ಇಲ್ಲಿ 5 ವರ್ಷದಿಂದ, 3 ವರ್ಷ ಬೇಕಾಗಿತ್ತು, 5 ವರ್ಷದಿಂದ ಒಂದೇ ಒಂದು ಮಲೇರಿಯಾ ಪ್ರಕರಣ ಕೂಡ ಇಲ್ಲಿ ಬಂದಿಲ್ಲ. ಸೊ ಫಸ್ಟ್ 3 ವರ್ಷದಿಂದ ಮಲೇರಿಯಾ ಪ್ರಕರಣ ಬಂದಿರಬಾರ್ದು. ಎರಡನೇದು, ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ಇಟ್ಟಿರಬಾರ್ದು, ಸುಳ್ಳು ಹೇಳ್ಬಾರ್ದು. ಓಕೆ, ಸೊ ಅದ್ರ ಜೊತೆಗೆ ಈ ಪ್ರಯೋಗಾಲಯಗಳು, ಅಂದ್ರೆ ಈ ಮಲೇರಿಯಾ ಟೆಸ್ಟ್ ಮಾಡ್ತಾರಲ್ಲ, ಆ ಲ್ಯಾಬೊರೇಟರೀಸ್ ಇರಬೇಕು, ದಾಖಲೆಗಳಿದ್ರೆ ಈ ತರ ನಾಮಕರಣ ಮಾಡ್ತಾರೆ ಅಂತ ನಾವು ನೋಡಿದ್ವಿ. ಓಕೆ, ನೆಕ್ಸ್ಟ್ ಮಲೇರಿಯಾ ಯಾವ ತರ ಸ್ಪ್ರೆಡ್ ಆಗುತ್ತೆ ಅಂತಂದ್ರೆ, ಇದು ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ನಿಂದ ಉಂಟಾಗುವಂತ ಒಂದು ರೋಗ. ಈ ಪ್ಯಾರಾಸೈಟ್ ಗಳು ಫಸ್ಟ್ ಹೆಣ್ಣು ಅನಾಫಿಲಿಸ್ ಸೊಳ್ಳೆಗೆ ಸೇರ್ಕೊಂತವೆ. ನೆಕ್ಸ್ಟ್ ಈ ಒಂದು ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಮನುಷ್ಯನಿಗೆ ಕಚ್ಚಿದಾಗ ಮಲೇರಿಯಾ ಬರೋಂಥದ್ದು. ಓಕೆ, ಸೊ ಅಂದ್ರೆ ಇದೊಂದು ಪ್ಯಾರಾಸೈಟ್ ಫಸ್ಟ್ ಯಾರಿಗೆ ಸೇರ್ಬೇಕು, ಹೆಣ್ಣು ಅನಾಫಿಲಿಸ್ ಸೊಳ್ಳೆಗೆ ಸೇರ್ಬೇಕು. ಈ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ನಿಮ್ಮನ್ನ ಹುಡ್ಕೊಂಡ್ ಬರ್ಬೇಕು. ಹುಡ್ಕೊಂಡ್ ಬಂದು ಕಚ್ಚಿದಾಗ, ಸೊಳ್ಳೆ ಕಚ್ಚಿಸ್ಕೊಂಡ್ರೆ ಅದು ಯಾವ್ದು, ಈ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚಬೇಕು.
ಅದರ ಬಾಡಿಯಲ್ಲಿ ಏನಿರ್ಬೇಕು, ಆಲ್ರೆಡಿ ಈ ಪ್ಲಾಸ್ಮೋಡಿಯಂ ಅನ್ನೋದು ಅದರಲ್ಲಿ ಇರಬೇಕು. ಇದ್ದಾಗ ನಿಮಗೆ ಮಲೇರಿಯಾ ಬರುತ್ತೆ. ಸೊ ಅದಕ್ಕೆ ಸ್ವಚ್ಛತೆ ಇದ್ರೆ ಏನ್ ಬರಲ್ಲ, ಮಲೇರಿಯಾ ಬರಲ್ಲ ಅನ್ನೋದಕ್ಕೆ ಮೈಸೂರು ಒಂದು ಉದಾಹರಣೆ ಅಂತ ಹೇಳ್ತಾ ನೆಕ್ಸ್ಟ್ ನ್ಯೂಸ್ ಹೋಗೋಣ. ಸೊ ಈಗ ಇದು ಜೂನ್ 7ಕ್ಕೆ ನಾವ್ ಏನಂತ ಆಚರಣೆ ಮಾಡಿದ್ವಿ, ವಿಶ್ವ ಸುರಕ್ಷಿತ ಆಹಾರ ದಿನ ಅಂತ ಹೇಳಿ, ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅಂತ ಆಚರಣೆ ಮಾಡಿದ್ವಿ. ಸೊ ಆ ಒಂದು ದಿವಸ ನಮ್ಮ ಆರೋಗ್ಯ ಸಚಿವರು ಏನ್ ಮಾಡ್ತಾರೆ, ಆಯುರ್ವೇದದ ಆಹಾರ ಲೋಗೋವನ್ನ ಬಿಡುಗಡೆ ಮಾಡ್ತಾರೆ. ಸೊ ಅಂದ್ರೆ ಈಗ ನಾವು ಯಾವುದೋ ಒಂದು ಆಹಾರ ಪದಾರ್ಥವನ್ನ ತಗೊಳ್ತಿದೀವಿ, ಅದು ಏನಾದ್ರೂ ಆಯುರ್ವೇದದ ಔಷಧಿಗಳಿಂದ ತಯಾರಾಗಿದೆ ಅಥವಾ ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ರೆ ಮುಂದಿನ ದಿನಗಳಲ್ಲಿ ನಾವೇನ್ ನೋಡ್ತೀವಿ, ಈ ಒಂದು ಲೋಗೋನ ಆ ಒಂದು ಆಹಾರದ ಪೊಟ್ಟಣದ ಅಥವಾ ಪ್ಯಾಕ್ನ ಮೇಲೆ ಅಥವಾ ಬಾಟಲ್ ಮೇಲೆ ನೋಡ್ತೀವಿ. ಓಕೆ, ಸೊ ಈ ಒಂದು ಚಿತ್ರನ ಅವರೇ ಮನ್ಸುಖ್ ಮಂಡ್ವಿ ಅವರೇ ಇದನ್ನ ಟ್ವೀಟ್ ಮಾಡಿದ್ರು. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಇದು ಅಂತ ಆಯುರ್ವೇದ ಅಲ್ಲ, ಅದಕ್ಕೆ ಅಂತ ಹಿಂದಿ ತರ ಬರ್ತಾ ಇದೆ ಅಂತ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ 5 ಎಲೆಗಳನ್ನ ಚಿತ್ರ ಮಾಡಿದ್ದಾರೆ. ಸೊ ಇದನ್ನ ಸ್ವಲ್ಪ ಇಂಪಾರ್ಟೆಂಟ್ ಅನ್ನೋದಕ್ಕೆ ಲೋಗೋ ಹಾಕಿದೆ. ಸೊ ಇಲ್ಲಿ ಮೇಲೆ ನೋಡ್ಬೋದು ನೀವು, ಇಲ್ಲಿ 5 ಏನಿದೆ ಅಂತಂದ್ರೆ ಎಲೆಗಳ ಚಿತ್ರವನ್ನ ನೋಡ್ತೀವಿ. ಈ 5 ಎಲೆಗಳು ಏನಿದಾವ ಅಂತಂದ್ರೆ ಪಂಚಭೂತಗಳನ್ನ ರಿಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಆಕಾಶ, ವಾಯು, ಮುಂದೆ ಅಗ್ನಿ, ಅದಾದ್ಮೇಲೆ ಜಲ ಮತ್ತು ಪೃಥ್ವಿ. ಓಕೆ, ಸೊ ಇದನ್ನ ಈ 5 ಪಂಚಭೂತಗಳನ್ನ ರೀಪ್ರೆಸೆಂಟ್ ಮಾಡೋದಕ್ಕೆ ಈ ಅನ್ನುವಂತಹ ಅಕ್ಷರದ ಮೇಲೆ 5 ಒಂದು ಎಲೆಗಳನ್ನ ಇಲ್ಲಿ ರೀಪ್ರೆಸೆಂಟ್ ಮಾಡಿಸಿದ್ದಾರೆ. ಸೊ ಅದಾದ್ಮೇಲೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಸಿಂಬಲ್ ಮಾಡಿದ್ರು. ಗ್ರೀನ್ ಯಾಕಪ್ಪ ಅಂತಂದ್ರೆ ಈಗ ಎಲ್ಲ ಆಯುರ್ವೇದಿಕದಲ್ಲಿ ಯೂಸ್ ಆಗೋದೇನು, ಹಸಿರು ಗಿಡಮೂಲಿಕೆಗಳು. ಸೊ ಅದಕ್ಕೆ ಇದೆಲ್ಲ ಗ್ರೀನ್ ಕಲರ್ ಅನ್ನ ನಾವು ಯಾಕೆ ಹಾಕಿದ್ವಿ ಅಂದ್ರೆ, ಈ ಒಂದು ಆಯುರ್ವೇದದಲ್ಲಿ ಬಳಸುವಂತ ಔಷಧಿಗಳನ್ನ ಸಿಂಬಾಲಿಕ್ ಆಗಿ ಆ ಎಲೆಗಳಾಗಿರ್ಬೋದು ಅಥವಾ ಗಿಡಗಳಾಗಿರ್ಬೋದು ಅವುಗಳನ್ನ ತೋರಿಸೋದಕ್ಕೆ ನಾವು ಹಸಿರು ಬಣ್ಣ ಹಾಕಿದೀವಿ ಅಂತ ಇದನ್ನ ಎಕ್ಸ್ಪ್ಲೇಷನ್ ಅವರು ಕೊಟ್ಟಿದ್ರು. ಸೊ ಇನ್ನು ಮುಂದೆ ಈ ಒಂದು ಚಿತ್ರನ ನೀವು ಯಾವ್ದ್ರ ಮೇಲೆ ಅದ್ರ ನೋಡಿದ್ರೆ ಅದನ್ನ ಏನಂತ ತಿಳ್ಕೊಬೇಕು, ಇದು ಆಯುರ್ವೇದ ಆಹಾರ ಅಂತ ನೀವು ತಿಳ್ಕೊಬೇಕು. ಸೊ ಅದಕ್ಕೆ ಇದನ್ನ ಯಾರು ಬಿಡುಗಡೆ ಮಾಡಿದ್ರು ಅಥವಾ ಇದನ್ನ ರೆಡಿ ಮಾಡಿದವರು ಯಾರು ಅಂತಂದ್ರೆ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದವರು ಈ ಒಂದು ಲೋಗೋನ ರೆಡಿ ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಅವ್ರು ರೆಡಿ ಮಾಡಿದ್ರು, ಬಿಡುಗಡೆ ಮಾಡಿದ್ ಯಾರು, ಆರೋಗ್ಯ ಸಚಿವರು ಬಿಡುಗಡೆ ಮಾಡಿದ್ರು. ಇವ್ರು ಯಾಕೆ ಮಾಡ್ತಾರ ಅಂತಂದ್ರೆ, ಆಲ್ರೆಡಿ ಹೇಳಿದ್ದೀನಿ, ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ರೆ ಆ ಒಂದು ಆಹಾರ ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ರೆ ಈ ಲೋಗೋ ಅಲ್ಲಿ ಇರುತ್ತೆ. ಬಿಡುಗಡೆ ಮಾಡಿದ್ರು ಈ FSSAI, ಸೊ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತ ಹೇಳಿ. ಸೊ ಈ ಒಂದು ಏನು ಇದಿದೆಯಲ್ಲ, ಅಥಾರಿಟಿ ಇದೆಯಲ್ಲ, ಇವರು ಸ್ಟಾರ್ಟ್ ಆಗಿದ್ದು ಯಾವ ಮೂಲಕ ಅಂದ್ರೆ, ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಅಂತಂದ್ರೆ ಒಂದು ಕಾಯ್ದೆಯ ಮೂಲಕ ಶಾಸನಬದ್ಧವಾದಂತ ಸಂಸ್ಥೆ. ಸೊ ಸಂಸತ್ ಏನ್ ಮಾಡುತ್ತೆ, ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಂತ ಹೇಳಿ ಒಂದು ಆಕ್ಟ್ ಅನ್ನ 2006ರಲ್ಲಿ ತಗೊಂಡ್ ಬಂದ್ರು. ಅದಾದ 5 ವರ್ಷದ ನಂತರ ಬಂದಿದ್ದು ಯಾವುದು, ಈ ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ. ಸೊ ಆಕ್ಟ್ ಬಂದಿದ್ದು 2006ರಲ್ಲಿ. ಇದು ಸ್ಟಾರ್ಟ್ ಆಗಿದ್ದು ಯಾವಾಗ, 2011ರಲ್ಲಿ. ಈ ಒಂದು ಪ್ರಾಧಿಕಾರ ಇದರ ಅಡಿಯಲ್ಲಿ, ಕಾಯ್ದೆಯ ಅಡಿಯಲ್ಲಿ 2011ರಲ್ಲಿ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಇವ್ರು ಯಾರ ಕೆಳಗಡೆ ಕೆಲಸ ಮಾಡ್ತಾರೆ ಅಂದ್ರೆ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕೆಳಗಡೆ ಇವರು ಕೆಲಸ ಮಾಡ್ತಾರೆ. ಸೊ ಆಹಾರದ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಸಂಬಂಧಪಟ್ಟಂತ ಯಾವುದೇ ನಿಯಮವನ್ನ ಮಾಡುವಂತಹ ಅಧಿಕಾರಿ ಯಾರಿಗಿದೆ, ಈ ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರಕ್ಕೆ ಇದೆ ಅಂತ ನಾವು ನೋಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನ್ಬಿಟ್ಟು ನೆಕ್ಸ್ಟ್ ನ್ಯೂಸ್ ಏನಿದೆ ಅಂದ್ರೆ, ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ನಿಧಿ ಅಂತ ಹೇಳಿ, ಇವರು ಸೇನೆಯಲ್ಲಿ ಇದ್ದಂತಹ ಒಂದು ಆಫೀಸರ್ ಆಗಿದ್ರು. ಇವರಿಗೆ ಅಶೋಕ ಚಕ್ರ ಪ್ರಶಸ್ತಿ ಕೂಡ ದೊರಕಿದೆ. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ಒಂದು ಜೀವನಾಧಾರಿತ ಚಿತ್ರ ಯಾವ್ದಿದೆಯೋ, ಮೇಜರ್ ಚಿತ್ರ, ಇದು ಆದಷ್ಟು ಬೇಗ ರಿಲೀಸ್ ಆಗಲಿದೆ. ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಟನೆ ಮಾಡಿದವರು ಯಾರಂದ್ರೆ ಅದಿವಿ ಶೇಷ್ ಅಂತ ಹೇಳಿ. ಇವರು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ನಿಧಿ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಏನಕ್ಕೋಸ್ಕರ ಈ ನಿಧಿನ ಸ್ಥಾಪನೆ ಮಾಡ್ಬೇಕಂತಂದ್ರೆ, ಯಾವ ವಿದ್ಯಾರ್ಥಿಗಳು ಭಾರತೀಯ ಸೈನ್ಯ ಬಯಸ್ತಾರೋ ಆ ವಿದ್ಯಾರ್ಥಿಗಳಿಗೆ ಏನಾದ್ರೂ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ರೆ ಈ ಒಂದು ನಿಧಿಯಿಂದ ಅವರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಓಕೆ, ಸೊ ಈಗ ಸ್ವಲ್ಪ ನಮ್ಗೆ ಗೊತ್ತಿರ್ಲಿ, ಬಹಳಷ್ಟು ಜನ ಗೊತ್ತಿಲ್ಲ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಯಾರು ಅಂತ ಹೇಳಿ. ಸೊ ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. 2008ರಲ್ಲಿ ಮುಂಬೈ ಮೇಲೆ ಏನ್ ಅಟ್ಯಾಕ್ ಆಯ್ತಲ್ಲ, ಆ ಒಂದು ಟೈಮಲ್ಲಿ ಹುತಾತ್ಮರಾದಂತಹ ಒಬ್ಬ ವೀರ ಯೋಧ, ಭಾರತದ ಹೆಮ್ಮೆಯ ಪುತ್ರ ಯಾರು, ನಮ್ಮ ಸಂದೀಪ್ ಉನ್ನಿಕೃಷ್ಣನ್ ಅವರು. ಓಕೆ, ಸೊ ಆ ಒಂದು ಟೈಮಲ್ಲಿ ಅವರು ಏನಾಗ್ತಾರೆ, ಹುತಾತ್ಮರಾಗ್ತಾರೆ. ಆ ಟೆರರಿಸ್ಟ್ಗಳ ಜೊತೆ ಹೊಡೆದಾಡುವಾಗ ಇವ್ರು ಹುತಾತ್ಮರಾಗ್ತಾರೆ. ಸೊ ಅವ್ರು ನಿಧನರಾದಾಗ ಅವರಿಗೆ ಕೇವಲ 31 ವರ್ಷ ವಯಸ್ಸಾಗಿತ್ತು. ಓಕೆ, ಬಹಳ ಸಣ್ಣ ವಯಸ್ಸು, 31 ವರ್ಷ ಆಗಿತ್ತು. ಇವರು ನಿಧನರಾದ್ರು.
ಎಲ್ಲ ಅದು ಏನು ಮುಂಬೈ ಅಟ್ಯಾಕ್ ಆದಾಗ. ಅದಾದ್ಮೇಲೆ ಇವರಿಗೆ ನಮ್ಮ ದೇಶದ ಒಂದು ಸರ್ಕಾರ ಏನ್ ಮಾಡುತ್ತೆ, ಅಶೋಕ ಚಕ್ರ ಅಂತ ಹೇಳಿ ಹೈಯೆಸ್ಟ್ ಅವಾರ್ಡ್ ಇದು. ಸೇನೆಯಲ್ಲಿ ಮಡಿದಂತಹ ಆ ಹುತಾತ್ಮರಿಗೆ ಸಿಗುವಂತಹ ಅತ್ಯುನ್ನತ ಒಂದು ಪ್ರಶಸ್ತಿ ಯಾವುದು ಅಥವಾ ಗೌರವ ಯಾವುದು ಅಂತಂದ್ರೆ ಅದು ಅಶೋಕ ಚಕ್ರ. ಸೊ ಮುಂದೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ನಿಧನರಾದಾಗ ಅವರ ತಾಯಿ ಏನ್ ಮಾಡ್ತಾರೆ, ಅವಾಗ ರಾಷ್ಟ್ರಪತಿಯಾಗಿದ್ದವರು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು. ಸೊ ಅವ್ರ ಕೈಯಲ್ಲಿ ಇವ್ದೇನು ಅಶೋಕ ಚಕ್ರನ ಇಸ್ಕೊಳ್ತಿದ್ರಲ್ಲ, ಆ ಒಂದು ಸನ್ನಿವೇಶ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಓಕೆ, ಸೊ ಅಂಥವರ ಒಂದು ಜೀವನದ ಮೇಲೆ ಬಂದಂತ ಚಿತ್ರ, ಬರ್ತಿರುವಂತ ಚಿತ್ರ ಯಾವುದು, ಮೇಜರ್ ಅಂತ. ಸೊ ಸಾಧ್ಯ ಆದ್ರೆ ಅದನ್ನು ಕೂಡ ನೋಡೋಣ. ಆ ಒಬ್ಬ ವೀರ ಯೋಧನಿಗೆ ಗೌರವ ಸಲ್ಲಿಸ್ಬೇಕು. ಅದ್ರ ಜೊತೆಗೆ ಈ ನಿಧಿ ಏನಿದೆಯಲ್ಲ, ಆ ನಿಧಿನ ಎದಕ್ ಬಳಸ್ಕೊಳ್ತಿದ್ದಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ NDA ಅಂತ ಪರೀಕ್ಷೆ ಇರುತ್ತೆ, ಅದನ್ನ ಮಾಡೋದಾಗ್ಲಿ, CDS ಅಂತ ಎಕ್ಸಾಮ್ ಇರುತ್ತೆ, ಅವುಗಳಿಗೆ ಕಲಿಬೇಕು ಅಂತ ಸೇನೆಯನ್ನ ಸೇರಿಸ್ಬೇಕಂತ ಯಾವ ಅಭ್ಯರ್ಥಿಗಳಿದಾರಲ್ಲ ಅಂತವ್ರ ಸಹಾಯಕ್ಕೆ ಇದನ್ನ ಸ್ಟಾರ್ಟ್ ಮಾಡ್ತಿದ್ರೆ ಇದು ಒಂದು ಒಳ್ಳೆಯ ಒಂದು ನ್ಯೂಸು, ಖುಷಿ ಕೊಡುವಂತ ನ್ಯೂಸು. ಬಟ್ ಅಷ್ಟೇ ದುಃಖ ಆಗುತ್ತೆ ಇವರು ಒಂದು ಫೋಟೋ ನೋಡಿದಾಗ, ಯಾಕಂದ್ರೆ 31 ವರ್ಷದಲ್ಲಿ ತೀರ್ಕೊಂಡ್ರು, ಅಶೋಕ ಚಕ್ರ ಕೊಟ್ವಿ. ಓಕೆ, ಅದು ಕೂಡ ಇನ್ನೂ ಅವರು ನಮ್ಮ ಮನಸ್ಸಲ್ಲಿ ಏನಾಗಿದ್ದಾರೆ, ಹೀರೋ ಆಗಿ ಉಳ್ಕೊಂಡಿದ್ದಾರೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳಿ. ಈಗ ಭತ್ತದ ಒಂದು ಬೆಂಬಲ ಬೆಲೆಯನ್ನ, ಕನಿಷ್ಠ ಬೆಂಬಲ ಬೆಲೆಯನ್ನ ಸರ್ಕಾರದವ್ರು ಎಷ್ಟಕ್ಕೆ ಹೆಚ್ಚು ಮಾಡಿದ್ರು, 2020 ರೂಪಾಯಿ ಪ್ರತಿ ಟನ್ ಅಂತ ಅನ್ಕೊಳ್ತಿದ್ದೀನಿ ಮೋಸ್ಟ್ಲಿ ಸೈಡ್ ಎಲ್ಲ. ಓಕೆ, ಪ್ರತಿ ಟನ್ನಿಗೆ ಎಷ್ಟು, 2040 ರೂಪಾಯಿಗೆ ಏರಿಕೆಯನ್ನ ಮಾಡಿದ್ರು. ಯಾರು, ಕೇಂದ್ರ ಸರ್ಕಾರದವರು. ಇಲ್ಲಿ ಎಷ್ಟು ರೇಟ್ ಹೆಚ್ಚಾಯ್ತು ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಬರೋಲ್ಲ. ಎಕ್ಸಾಮ್ ಅಲ್ಲಿ ಬರೋದು ಏನಪ್ಪಾ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೇನು, ಅದನ್ನ ಯಾರು ಡಿಸೈಡ್ ಮಾಡ್ತಾರೆ, ಯಾವ ರೀತಿ ಡಿಸೈಡ್ ಮಾಡ್ತಾರೆ, ಅದನ್ನ ಘೋಷಣೆ ಮಾಡೋರು ಯಾರು, ನಿರ್ಧಾರ ಮಾಡೋರು ಯಾರು, ಈ ತರ ಕ್ವಶನ್ಸ್ ಆಲ್ರೆಡಿ ಒಂದೆರಡು ಎಕ್ಸಾಮ್ ಅಲ್ಲಿ ಬಂದಿತ್ತು, UPSC ತರ ಎಕ್ಸಾಮ್ ಅಲ್ಲಿ ಬಂದಿತ್ತು. ಸೊ ನಾವು ನೋಡ್ತಾ ಇರೋದು ಕನಿಷ್ಠ ಬೆಂಬಲ ಬೆಲೆ ಅಂತ. ಈಗ ಆಲ್ರೆಡಿ ನಾವು ನಿನ್ನೆ ಮೊನ್ನೆ ನಮ್ಮ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಆದಾಗಿಂದ ಹೇಳ್ತಿದೀವಿ, ನಮ್ಮ ರೈತರ ಜೊತೆಗೆ ಜೂಜಾಡುವುದನ್ನ ನಾವು ಮಾನ್ಸೂನ್ ಅಂತ ಕರಿತೀವಿ. ಸೊ ಮಾನ್ಸೂನ್ ಇಸ್ ದ ಗ್ಯಾಂಬಲ್ ವಿತ್ ದ ಫಾರ್ಮರ್ಸ್ ಆಫ್ ಇಂಡಿಯಾ ಅಂತ. ಈಗ ನಮ್ಮ ರೈತರದ ಒಂದ್ ವೇಳೆ ಇವ್ರ ಬೆಳೆ ಸರಿಯಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಓಕೆ, ಸೊ ಒಂದ್ ವೇಳೆ ಏನಾದ್ರೂ ಬೆಳೆ ಸರಿಯಾಗಿ ಬಂತು, ನಮ್ಮ ರೈತ ಬೆಳೆದಂತಹ ಬೆಳೆ ಸರಿಯಾಗಿ ಬಂತು ಅಂದ್ರೆ ಎಲ್ಲಾ ರೈತರ ಬೆಳೆಗಳು ಬಂತು ಮಾರ್ಕೆಟಿಗೆ ಬಂದಾಗ ಏನಾಗುತ್ತೆ, ಬೆಲೆಗಳು ಬಿದ್ದು ಹೋಗುತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ರೈತರು ತಾವು ಬೆಳೆದಿದ್ದು ಸರಿಯಾದ ಪ್ರಮಾಣದಲ್ಲಿ ಬಹಳ ಕಡಿಮೆ ವರ್ಷದಲ್ಲಿ ಆ ಬೆಳೆ ಬರೋದನ್ನ ನೋಡ್ತೀವಿ. ಇನ್ ಕೇಸ್ ಎಲ್ಲ ರೈತರು ಆ ವರ್ಷ ಚೆನ್ನಾಗಿ ಬೆಳೆದ್ರು, ಫಾರ್ ಎಕ್ಸಾಂಪಲ್ ಈ ವರ್ಷ ಎಲ್ಲ ರೈತರು ಭತ್ತವನ್ನ ಸಮೃದ್ಧಿಯಾಗಿ ಬೆಳೆದ್ರು ಅಂದ ತಕ್ಷಣ ಅದನ್ನ ಖುಷಿಯಿಂದ ಮಾರ್ಕೆಟ್ಗೆ ಒಯ್ದಾಗ ಏನಾಯ್ತು, ಅಲ್ಲಿ ಮಾರುಕಟ್ಟೆಯಲ್ಲಿ ಅದಕ್ಕೆ ಬೆಲೆನೇ ಇರ್ಲಿಲ್ಲ. ಸೊ ಇವ್ರ ಹತ್ರ, ರೈತರ ಹತ್ರ ಪ್ರಾಬ್ಲಮ್ ಏನಂತಂದ್ರೆ, ಬೆಳೆ ಬಂದ ತಕ್ಷಣ ಅದನ್ನ ಬೇಗನೆ ಮಾರಾಟ ಮಾಡಬೇಕು, ಇಟ್ಕೊಂಡು ಕೊಡೋದಿಲ್ಲ ರೈತ, ಯಾವಾಗ್ಲೂ ಇಟ್ಕೊಂಡು ಕೊಡೋದಿಲ್ಲ. ಸಾಧ್ಯ ಆದಷ್ಟು ಬೇಗನೆ ಅದನ್ನ ಮಾರಿ ಮತ್ತೆ ಪಡೆದಂತ ಸಾಲ ತೀರ್ಸ್ಕೊಂಡು ಮುಂದಿನ ಬೆಳೆಗೆ ಒಂದಿಷ್ಟು ರೆಡಿ ಆಗೋಣ ಅಂತ ಮಾರ್ಕೆಟಿಗೆ ಹೋದ್ರೆ ಅವಾಗ ಏನಾಗಿರುತ್ತೆ, ಬೆಲೆಗಳು ನೆಲವನ್ನ ಕಚ್ಚಿರುತ್ತೆ. ಸೊ ಅವಾಗ ಬೆಂಬಲಕ್ಕೆ ಬರ್ಬೇಕು ಅಥವಾ ಸಪೋರ್ಟಿಗೆ ಬರ್ಬೇಕು, ಯಾರು ಬರ್ಬೇಕು, ಸರ್ಕಾರದವರು ಬರ್ಬೇಕು. ಸೊ ಹೀಗಾಗಿ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ, ಬಿತ್ತನೆ ಮಾಡೋಕ್ಕಿಂತ ಮುಂಚೆನೆ ಈ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ಸೂಚನೆ ಮಾಡ್ತಾರೆ. ಅಂದ್ರೆ ಈಗ ಈ ವರ್ಷ ರೈತನಿಗೆ ಚಾಯ್ಸ್, ನೋಡಪ್ಪ ನೀನು ಏನಾದ್ರೂ ಭತ್ತವನ್ನ ಬೆಳೆದ್ರೆ, ಹೌದಾ, ನಿನ್ನ ಬಿತ್ತನೆಯಿಂದ ಏನು ಬರ್ತಲ್ಲ ಆ ಒಂದು ಕಟಾವು ಬಂದಾಗ ಒಂದು ಟನ್ನಿಗೆ ನಾವ್ ಎಷ್ಟು ಕೊಡ್ತೀವಿ, 2040 ರೂಪಾಯಿ ಪ್ರತಿ ಟನ್ನಷ್ಟು. ಇದನ್ನ ಕನಿಷ್ಠ ಇಷ್ಟಾದ್ರೂ ನಾವು ಕೊಟ್ಟೇ ಕೊಡ್ತೀವಿ ಅಂತ ಒಂದು ಪ್ರಾಮಿಸ್ ಅನ್ನ ಯಾರು ಮಾಡ್ತಾರೆ, ಸರ್ಕಾರದವರು ಮಾಡ್ತಾರೆ. ಇದನ್ನ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂದ್ರೆ, ಈಗ ರೈತ ಒಂದು ಟನ್ ಭತ್ತ ಬೆಳೆದಕ್ಕೆ ಎಷ್ಟು ಖರ್ಚು ಮಾಡಿರ್ತಾನಲ್ಲ, ಆ ಖರ್ಚಿನ ಅಥವಾ ಆ ಒಂದು ಉತ್ಪಾದನೆ ವೆಚ್ಚದ 1.5% ಪಟ್ಟಷ್ಟು, ಅಂದ್ರೆ ಅದು ಎಷ್ಟು ಖರ್ಚಾಯ್ತು ಅದು ಎಕ್ಸ್ಟ್ರಾ 50% ಹೆಚ್ಚನ್ನ, ಉತ್ಪಾದನೆ ವೆಚ್ಚದ 1.5 ಪಟ್ಟನ್ನ ಬೆಲೆಯನ್ನ ಇವ್ರು ಏನ್ ಮಾಡ್ತಾರೆ, ಕೇಂದ್ರ ಸರ್ಕಾರದವರು ನಿಗದಿ ಮಾಡಿ ಬಿತ್ತನೆಗಿಂತ ಮುಂಚೆನೆ ಇದನ್ನ ಘೋಷಣೆ ಮಾಡ್ತಾರೆ. ಅದು ಯಾವ ರೀತಿ ಅನ್ನೋದು ಸ್ವಲ್ಪ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಎರಡು ಏನ್ ಬರ್ತವೆ, ಸಮಿತಿಗಳು ಬರ್ತವೆ. ಫಸ್ಟ್ ಏನಪ್ಪಾ ಅಂತಂದ್ರೆ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಅಂತ ಹೇಳಿ. ಈಗ ಇಲ್ಲಿ ಹೇಳಿದ್ವಲ್ಲ, ಉತ್ಪಾದನೆ ವೆಚ್ಚದ 1.5% ಅಂದ್ರೆ ಎಷ್ಟು ದುಡ್ಡು ಅಂದ್ರೆ 2040 ರೂಪಾಯಿ ಆಗುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡಿ ಸರ್ಕಾರಕ್ಕೆ ಹೇಳೋರು ಯಾರು ಅಂತಂದ್ರೆ ಕೃಷಿ ವೆಚ್ಚ ಮತ್ತು ದರಗಳ ಸಮಿತಿ ಅಂತ. ಓಕೆ, ಸೊ ಇವ್ರು ಏನ್ ಮಾಡ್ಬೇಕು, ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ರೈತ ಬೆಳೆದಂತಹ ಒಂದು ಬೆಳೆಯ ಒಂದು ಟನ್ನಿಗೆ ಎಷ್ಟಾಗುತ್ತೆ ಅದು ಇಂಟು 1.5 ಮಾಡಬೇಕು. ಸೊ 1.5 ಪಟ್ಟಷ್ಟು ರೇಟ್ ಅನ್ನ ಡಿಸೈಡ್ ಮಾಡಿ ಅಥವಾ ಕ್ಯಾಲ್ಕುಲೇಟ್ ಮಾಡುವಂತ ಕೆಲಸ ಯಾರ್ದಿದೆ, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಅಥವಾ ಕೃಷಿ ವೆಚ್ಚ ಮತ್ತು ದರಗಳ ಸಮಿತಿ, ಇವ್ರದ್ದು ಕೆಲಸ.
ಹೌದಾ? ಅದಾದ್ಮೇಲೆ ಅವ್ರು ಶಿಫಾರಸನ್ನ ಮಾಡಿದ್ರು, ಇಷ್ಟಪ್ಪ 2040 ರೂಪಾಯಿ ಭತ್ತಕ್ಕೆ 1 ಟನ್ನಿಗೆ ಅಂತ ಶಿಫಾರಸನ್ನ ಮಾಡಿದ್ರು. ಆ ಶಿಫಾರಸನ್ನ ತಗೊಂಡು ಫೈನಲ್ ಆಗಿ ಅದನ್ನ ಅನೌನ್ಸ್ ಮಾಡೋದಾಗ್ಲಿ ಅಥವಾ ಎಸ್ ಅನ್ನುವಂತ ಅಧಿಕಾರ ಯಾರಿಗಿದೆ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಥವಾ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿದವರು, ಇವ್ರೇನು ಫೈನಲ್ ಆಗಿ ಘೋಷಣೆ ಮಾಡೋರು. ಓಕೆ, ಸೊ ಫೈನಲ್ ಆಗಿ ಘೋಷಣೆ ಮಾಡಿದ್ರು. ಆಲ್ರೆಡಿ UPSC ಅಲ್ಲಿ ಕೇಳಿದ್ರು, ಕನಿಷ್ಠ ಬೆಂಬಲ ಬೆಲೆಯನ್ನ ನಿರ್ಧಾರ ಮಾಡೋದು ಯಾರು ಅಂತಂದ್ರೆ ಇವರು ಯಾರು, ಕೃಷಿ ವೆಚ್ಚ ಮತ್ತು ದರಗಳ ಸಮಿತಿದ್ರು. ಅದನ್ನ ಘೋಷಣೆ ಮಾಡೋರು ಅಥವಾ ಅದನ್ನ ಫೈನಲ್ ಆಗಿ ಎಸ್ ಅನ್ನೋರು ಯಾರು ಅಂತಂದ್ರೆ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಥವಾ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ. ಸೊ ಈ ಎರಡೂ ಸಮಿತಿಗಳು ಯಾರ ಅಡಿಯಲ್ಲಿ ಕೆಲಸ ಮಾಡ್ತಂದ್ರೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಕೆಳಗಡೆ ಕೆಲಸ ಮಾಡುವಂತದ್ದು. ಸೊ ಈಗ ನಾವ್ ಇದ್ರ ಬಗ್ಗೆ ಮಾತಾಡ್ತಿದ್ವಿ, ಕನಿಷ್ಠ ಬೆಂಬಲ ಬೆಲೆ ಅಂತ. ರೈತ ಬಿತ್ತನೆ ಮಾಡೋಕ್ಕಿಂತ ಮುಂಚೆನೆ ಸರ್ಕಾರದವ್ರು ಹೇಳೋದು ಏನಂತಂದ್ರೆ, ನೀನು ಬೆಳೆದ್ರೆ ನಾವು ಇಷ್ಟು ದುಡ್ಡಲ್ಲಿ ಅದನ್ನ ಖರೀದಿ ಮಾಡ್ತೀವಂತ. ಇದನ್ನ ಯಾವುದರ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರ ಅಂತಂದ್ರೆ ಉತ್ಪಾದನಾ ವೆಚ್ಚದ 1.5% ಆಗಿ. ಮುಂದೆ 2 ಸಂಸ್ಥೆಗಳನ್ನ ಸಮಿತಿಗಳನ್ನ ನೋಡ್ತೀವಿ. ಒಂದು ಸಮಿತಿಯ ಕೆಲಸ ಏನಪ್ಪಾ ಅಂತಂದ್ರೆ ಈ 1.5 ಪಟ್ಟು ಅಂದ್ರೆ ಎಷ್ಟು ಅನ್ನೋದನ್ನ ಡಿಸೈಡ್ ಮಾಡೋದು. ಅದಾದ್ಮೇಲೆ ಫೈನಲಿ ಎಸ್ ಅನ್ನೋದು ಯಾರು, ಈ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿದವರು ಇದನ್ನ ಎಸ್ ಅಂತಾರೆ. ಸೊ ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಇರಲಿ. ಓಕೆ, ನೆಕ್ಸ್ಟ್ ನ್ಯೂಸ್ ಏನಿದೆ ಅಂದ್ರೆ QS ವಿಶ್ವವಿದ್ಯಾಲಯಗಳ ಶ್ರೇಣಿ ಪಟ್ಟಿ 2023 ಅಂತ ಹೇಳಿ. ಈಗ ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ ಆದ QS ವಿಶ್ವವಿದ್ಯಾಲಯದವರು ಒಂದು ರ್ಯಾಂಕಿಂಗ್ ನ ಬಿಡುಗಡೆ ಮಾಡಿದ್ದಾರೆ. ಸೊ ಆ ಒಂದು ರ್ಯಾಂಕಿಂಗ್ ನಲ್ಲಿ ಎಷ್ಟನೇ ರ್ಯಾಂಕು ಯಾವ್ದಾದಕ್ಕೆ ಸಿಕ್ಕಿದೆ ಅನ್ನೋದು ನೋಡೋಣ. ಇದರಲ್ಲಿ ನಮ್ಮ ಬೆಂಗಳೂರಿನ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆಯೋ ಇದಕ್ಕೆ 155ನೇ ಸ್ಥಾನ ಪಡ್ಕೊಂಡಿದೆ. ಸೊ ಅದ್ರ ಜೊತೆಗೆ ಇದು ಭಾರತದಲ್ಲಿ ಅತ್ಯುತ್ತಮ ವಿಶ್ವವಿದ್ಯಾಲಯ ಎಂಬ ಗರಿಮೆಯನ್ನು ಪಡ್ಕೊಂಡಿದೆ. ಇದರ ನಂತರದಲ್ಲಿ IIT ಬಾಂಬೆ 172ನೇ ಸ್ಥಾನ ಪಡ್ಕೊಂಡೈತೆ. ಜೊತೆಗೆ IIT ದೆಹಲಿ ಅವರು 174ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಸೊ ಮೊದಲ 1000 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ನಮ್ಮ ಭಾರತ 27 ವಿಶ್ವವಿದ್ಯಾಲಯಗಳು ಸ್ಥಾನ ಪಡೆದಿದೆ. ಅಂದ್ರೆ 1000 ವಿಶ್ವವಿದ್ಯಾಲಯಗಳಲ್ಲಿ 27 ವಿಶ್ವವಿದ್ಯಾಲಯಗಳು ನಮ್ಮ ಭಾರತದಿಂದಲೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಓಕೆ, ಸೊ ಅಂದ್ರೆ ಈಗ ಇವರು ಜಗತ್ತಲ್ಲಿರುವಂತ 1000 ಉತ್ತಮ ಯೂನಿವರ್ಸಿಟಿಗಳ ರ್ಯಾಂಕಿಂಗ್ ಅನ್ನ ಕೊಟ್ಟಾಗ ನಮ್ಮ ದೇಶದ IISc 155ನೇ ರ್ಯಾಂಕ್. ಸೊ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಒಳ್ಳೆ ಇನ್ಸ್ಟಿಟ್ಯೂಟ್ ಅಂತ ಇವ್ರ ಪ್ರಕಾರ ಡಿಸೈಡ್ ಆಗಿರೋದು. ಸೊ ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ 1000 ಯೂನಿವರ್ಸಿಟಿಯಲ್ಲಿ ನಮ್ದು ಬರೀ 27 ಯೂನಿವರ್ಸಿಟಿಗಳು ಕ್ವಾಲಿಫೈ ಆಗಿದ್ದಾರೆ. ಇದಿನ್ನೂ ಬೆಟರ್, ಹೋದ ವರ್ಷ ಇನ್ನು 22 ವಿಶ್ವವಿದ್ಯಾಲಯಗಳ ಮಾತ್ರ ಇಲ್ಲಿ ಏನ್ ಸಿಕ್ಕಿತ್ತು, ಸ್ಥಾನ ಸಿಕ್ಕಿತ್ತು. ಈ ಒಂದು ವಿಶ್ವವಿದ್ಯಾಲಯಗಳ ಶ್ರೇಣಿ ಪಟ್ಟಿನ ಯಾರು ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಕ್ವಾಕ್ವರೆಲ್ಲಿ ಸೈಮೋನ್ಸ್ ಅವರು ಇದನ್ನ ಬಿಡುಗಡೆ ಮಾಡೋ ಅಂತದ್ದು. ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ವೈಡ್ ಅಲ್ಲಿ ಅಮೆರಿಕದ MIT ಇದಕ್ಕೆ ಅತ್ಯುತ್ತಮ ವಿಶ್ವವಿದ್ಯಾಲಯ ಅಂತೇಳಿ ಹೊರಹೊಮ್ಮಿದೆ. ನೆಕ್ಸ್ಟ್ 2ನೇ ವಿಶ್ವವಿದ್ಯಾಲಯ ಆಗಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ, ಮೂರನೇ ಸ್ಥಾನದಲ್ಲಿ ಯಾವ್ದಿದೆ ಅಂತಂದ್ರೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಇದೆ. ಓಕೆ, ಸೊ ಅಂದ್ರೆ ಈಗ ಇವ್ರು ಬಿಡ್ತಾರೆ, ಇವರು ಯಾರು ಕ್ವಾಕ್ವರೆಲ್ಲಿ ಸೈಮನ್ಸ್ ಅನ್ನುವರು, ಇವ್ರು ಬಿಡುವಂತಹ ಒಂದು ವರದಿ. ಇವ್ರ ಪ್ರಕಾರ ಟಾಪ್ ಮೋಸ್ಟ್ ಅಲ್ಲಿ ವರ್ಲ್ಡ್ ಅಲ್ಲಿ ಬೆಸ್ಟ್ ಯೂನಿವರ್ಸಿಟಿ ಯಾವ್ದು ಅಂದ್ರೆ MIT ಅಂತ ಹೇಳಿ. MIT ಅಂದ್ರೆ ಮ್ಯಾಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, ಅದು ಅಮೆರಿಕದ್ದು. 2ನೇದ್ದು ಕೂಡ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ. ಓಕೆ, 3ನೇದ್ದು ಯಾವುದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅಂತ ಹೇಳಿ. 3 ಯೂನಿವರ್ಸಿಟಿಗಳು ಟಾಪ್ 1, 2, 3 ಅಂತ ಹೇಳಿ ಇವ್ರು ಕೊಟ್ರು. ಬಟ್ ನಮ್ಮ ದೇಶದಲ್ಲಿ ಇರುವಂತಹ ಒಳ್ಳೆ ಯೂನಿವರ್ಸಿಟಿ ಇವ್ರ ಪ್ರಕಾರ ಯಾವುದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದು ನಮ್ಮ ಬೆಂಗಳೂರಲ್ಲಿ ಇರೋದು. ರ್ಯಾಂಕಿಂಗ್ ಎಷ್ಟಿತ್ತು, 155ನೇದಿತ್ತು. ಅಂದ್ರೆ ಟಾಪ್ 100 ಅಲ್ಲಿ ನಮ್ಮ ದೇಶದ. ಸೊ ಜಗತ್ತಿನ ಒಳ್ಳೆಯ ಒಂದು ಯೂನಿವರ್ಸಿಟಿಗಳು ಟಾಪ್ 100 ಅಲ್ಲಿ ನಮ್ದು ಒಂದು ಯೂನಿವರ್ಸಿಟಿ ಇಲ್ಲ. ಓಕೆ, ಸೊ ಒಂದಾದ್ರೂ ಬರ್ಲಿ ಅಂತ ಅನ್ಕೋಣ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಚಾರ್ಧಾಮ್ ಯಾತ್ರೆ ಅಂತ ಹೇಳಿ. ಓಕೆ, ಸೊ ಈಗ ಆಲ್ರೆಡಿ ನಾವು ನೋಡ್ತಾ ಇದೀವಿ, ಬೇಸಿಗೆ ಸ್ಟಾರ್ಟ್ ಆದ ತಕ್ಷಣ ಎಲ್ಲೆಲ್ಲಿ ಹಿಮ ಪ್ರದೇಶಗಳಿದ್ವೋ ಆ ಎಲ್ಲಾ ಹಿಮ ಪ್ರದೇಶಗಳಲ್ಲಿ, ಫಾರ್ ಎಕ್ಸಾಂಪಲ್ ಮೊನ್ನೆ ನೋಡಿದ್ವಿ ಏನಂತಂದ್ರೆ ಇದು ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಹೇಳಿ, ಹೂಗಳ ಕಣಿವೆ. ಓಕೆ, ಉತ್ತರಾಖಂಡದಲ್ಲಿ ಈ ಒಂದು ಬೇಸಿಗೆ ಸಮಯದಲ್ಲಿ ಹಿಮ ಕರಗಿತ್ತು. ಸೊ ಹೀಗಾಗಿ ಜನರು ಹೋಗ್ತಾರೆ ಅಂತ ಹೇಳಿ. ಅದಾದ್ಮೇಲೆ ಅಮರ್ನಾಥ್ ಯಾತ್ರೆ ಬೇಸಿಗೆಯಲ್ಲಿ ಸ್ಟಾರ್ಟ್ ಆಗೋದು. ಅದರ ಜೊತೆಗೆ ಅದೇ ಒಂದು ಉತ್ತರಾಖಂಡದಲ್ಲಿ ಇರುವಂತಹ ಮತ್ತೊಂದು ಯಾತ್ರಾ ಪ್ರದೇಶ ಅಥವಾ ಇಲ್ಲಿ ಅಮರ್ನಾಥ್ ಆಲ್ರೆಡಿ ಇಲ್ಲಿದೆ. ಓಕೆ, ಯಮುನೋತ್ರಿ, ಗಂಗೋತ್ರಿ, ಅಮರ್ನಾಥ್ ಬಿಟ್ಟು ನೆಕ್ಸ್ಟ್ ಬೇರೆ ಒಂದು ಧಾಮಗಳ ಬಗ್ಗೆ ಅಥವಾ ಯಾತ್ರಾ ಸ್ಥಳಗಳ ಬಗ್ಗೆ ಹೇಳ್ಬೇಕಾದ್ರೆ ಚಾರ್ಧಾಮ್ ಯಾತ್ರೆ ಈಗ ನ್ಯೂಸ್ ಅಲ್ಲಿದೆ. ಸೊ ಈ ಚಾರ್ಧಾಮ್ ಯಾತ್ರೆ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಣ. ಚಾರ್ಧಾಮ್ ಅಂತಂದ್ರೆ 4 ಆಲಯಗಳು ಅಥವಾ 4 ದೇವಾಲಯಗಳು ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಯಾವ್ಯಾವು ಅಂತಂದ್ರೆ ಗಂಗೋತ್ರಿ 1, ಯಮುನೋತ್ರಿ, ಕೇದಾರ್ನಾಥ ಮತ್ತು ಬದ್ರಿನಾಥ. ಸೊ ಈ 4 ದೇವಾಲಯಗಳಿಗೆ
ತೀರ್ಥಯಾತ್ರೆಯನ್ನ ಮಾಡುವುದಕ್ಕೆ ಇಲ್ಲಿ 4 ದೇವಾಲಯಗಳಿದಾವೆ. ಸೊ 4 ದೇವಾಲಯಗಳಿಗೆ ಹೋಗಿ ಬರೋದಕ್ಕೆ ನಾವೇನಂತ ಹೇಳ್ತಿದ್ವಿ, ಚಾರಧಾಮ್ ಯಾತ್ರೆ ಅಂತ ಹೇಳ್ತಿದ್ವಿ. ಸೊ ಈ ಚಾರಧಾಮ್ ಯಾತ್ರೆಗೆ ಏನು ಜನ ಹೋಗಿದ್ರಲ್ಲ, ಅದರಲ್ಲಿ 120ಕ್ಕೂ ಹೆಚ್ಚು ಜನ ಯಾತ್ರಿಗಳು ನಿಧನರಾದ್ರು. ಇತ್ತೀಚಿನ ವರದಿ ಪ್ರಕಾರ ಅಲ್ಲಿ ಆ ಯಾತ್ರೆಗೆ ಹೋದಂತಹ 120ಕ್ಕೂ ಹೆಚ್ಚು ಜನ ಏನಾದ್ರು ನಿಧನರಾದ್ರು. ನಾವು ಹೋಗ್ತಾ ಇರೋದು ದೇವರ ಒಂದು ದರ್ಶನಕ್ಕೆ, ಬಟ್ ಇಲ್ಲಿ ಏನಾಗ್ತದೆ, ಬಹಳಷ್ಟು ಜನ ಸಾಯ್ತಾ ಇದ್ರು. ಸೊ ಯಾಕೆ ಸಾಯ್ತಾರಪ್ಪ ಅಂತಂದ್ರೆ, ಸಡನ್ ಆಗಿ ವೆದರ್ ಚೇಂಜ್ ಆಗೋದು, ಅಥವಾ ಇವ್ರಿಗೆ ವಯಸ್ಸಾಗಿರೋದ್ರಿಂದ ದೇಹ ಅಷ್ಟು ಗಟ್ಟಿ ಇರಲ್ಲ, ಅಷ್ಟು ಪ್ರಯಾಣ ಮಾಡೋದು ಇವ್ರಿಗೆ ಸೂಕ್ತ ಆಗಿರಲ್ಲ. ಆದ್ರೂ ಕೂಡ ಏನ್ ಮಾಡ್ತಾರೆ, ಈ ದರ್ಶನ ಮಾಡಕ್ ಹೋಗೋಣ ಅಂತ ಹೇಳಿ ಬಹಳಷ್ಟು ಜನ ಏನ್ ಮಾಡ್ತಿದ್ರು, ಈ ಚಾರ್ಧಾಮ್ ಯಾತ್ರೆ ಹೋಗ್ತಿದ್ರು. ಈ ರೀತಿಯಾಗಿ ಜನರು ಸಾಯುತ್ತಿರುವುದರಿಂದ ಉತ್ತರಾಖಂಡ ಸರ್ಕಾರದವ್ರು ಏನ್ ಮಾಡಿದಾರೆ ಅಂತಂದ್ರೆ, 50 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳು ಏನಾದ್ರು ಚಾರ್ಧಾಮ್ ಯಾತ್ರೆಗೆ ಬರ್ತಿದ್ರೆ ಅವರ ಒಂದು ಆರೋಗ್ಯ ತಪಾಸಣೆ ಕಡ್ಡಾಯ ಅಂತ ಹೇಳಿ ಅವ್ರು ಏನ್ ಮಾಡಿದ್ದಾರೆ, ಶಿಫಾರಸನ್ನ ಮಾಡಿದ್ದಾರೆ. ಅಂದ್ರೆ ಇನ್ ಮುಂದೆ ಬೇರೆ ರಾಜ್ಯದಿಂದ ಅಥವಾ ಬೇರೆ ಯಾವುದೋ ಒಂದು ಪ್ರದೇಶದಿಂದ ಚಾರ್ಧಾಮ್ ಯಾತ್ರೆಗೆ ಅಂತ ಹೇಳಿ ಉತ್ತರಾಖಂಡದ ಒಳಗಡೆ ಹೋದ್ರೆ ಅವಾಗ ಏನಿರ್ಬೇಕು, ಈ ಆರೋಗ್ಯ ತಪಾಸಣೆಯನ್ನ ನಾವು ಮಾಡಿಸ್ಕೋಬೇಕು, ಯಾರು 50 ವರ್ಷಕ್ಕಿಂತ ಹೆಚ್ಚಿನವರಾಗಿದ್ರೆ. ಯಾಕೆ ಈ ತರ ಆರೋಗ್ಯ ತಪಾಸಣೆ ಮಾಡಿಸಿದಾರೆ ಅಂತಂದ್ರೆ, ನಾವು ಅವ್ರ ಹೆಲ್ತ್ ಅನ್ನ ಚೆಕ್ಅಪ್ ಮಾಡಿದಾಗ ಗೊತ್ತಾಗುತ್ತೆ ಇವರು ಅಲ್ಲಿವರೆಗೂ ಹೋಗೋಕೆ, ಆ ಒಂದು ಹೈಟ್ ಅಥವಾ ಅಂತ ಒಂದು ಪ್ರದೇಶಕ್ಕೆ ಹೋಗಿ ಸುರಕ್ಷಿತವಾಗಿ ಬರ್ತಾರ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಇನ್ ಕೇಸ್ ಇವರಲ್ಲಿ ಏನಾದ್ರೂ ಆರೋಗ್ಯ ಸಮಸ್ಯೆಗಳಿದ್ರೆ ಅವ್ರಿಗೆ ನಾವೇನ್ ಮಾಡಲ್ಲ, ಈ ತರ ಹೋಗೋದಕ್ಕೆ ಅವಕಾಶ ಕೊಡಲ್ಲ. ಓಕೆ, ಸೊ ಈಗ ಚಾರ್ಧಾಮ್ ಅಂತ ಹೇಳಿದ್ನಲ್ಲ, ಚಾರ್ಧಾಮ್ಗಳ ಬಗ್ಗೆ ಸ್ವಲ್ಪ ನೋಡ್ಬಿಡೋಣ. ಒಂದು ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ ಮತ್ತು ಬದ್ರಿನಾಥ. ಸೊ ಈ 4 ದೇವಾಲಯಗಳು ಹೆಚ್ಚು ಕಡಿಮೆ ಎಲ್ಲವನ್ನು ಹರಿದ್ವಾರದಿಂದಲೇ ಸ್ಟಾರ್ಟ್ ಮಾಡ್ತಾರೆ. ಹರಿದ್ವಾರದಿಂದ ಫಸ್ಟ್ ಯಮುನೋತ್ರಿ ಹೋಗ್ಬೋದು, ಗಂಗೋತ್ರಿ ಹೋಗ್ಬೋದು. ಈ ತರ ಈ 4 ಮುಗಿಸ್ ಬರೋದಕ್ಕೆ ನಾವೇನಂತ ಹೇಳ್ತಿದ್ವಿ, ಚಾರ್ಧಾಮ್ ಯಾತ್ರೆ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಚಾರ್ಧಾಮ್ ಯಾತ್ರೆ ಅಂತ ಹೇಳಿ, ಸೊ ನಮ್ ದೇಶದಲ್ಲಿ ಕಲ್ಚರಲಿ ಸೇಮ್ ಇರೋದನ್ನ ಬಹಳಷ್ಟು ನೋಡ್ತೀವಿ. ಈಗ ನಾವು ನೋಡಿರೋದು ಒಂದು ಚಾರ್ಧಾಮ್ ಆದ್ರೆ ಇನ್ನೊಂದು ತರ ಚಾರ್ಧಾಮ್ ಯಾತ್ರೆ ಇದೆ. ಅದು ಯಾವ್ದು ಅಂತಂದ್ರೆ, ಶಂಕರಾಚಾರ್ಯರು 4 ಏನ್ ಮಾಡಿದ್ರು, ಪೀಠಗಳನ್ನ 4 ಪೀಠಗಳು ಅಥವಾ 4 ದೇವಾಲಯಗಳನ್ನ ಸ್ಥಾಪನೆ ಮಾಡಿದ್ರು. ಎಲ್ಲೆಲ್ಲಿ ಮಾಡಿದ್ರು ಅಂದ್ರೆ, ಮೇಲ್ಗಡೆ ಬದ್ರಿನಾಥದಲ್ಲಿ ಮಾಡಿದ್ರು, ಈ ಕಡೆ ದ್ವಾರಕಾದಲ್ಲಿ ಮಾಡಿದ್ರು, ಇನ್ನೊಂದು ಕಡೆ ಪುರಿ ಜಗನ್ನಾಥನ ಬಗ್ಗೆ ಮೊನ್ನೆ ನಾವು ಮಾತಾಡಿದ್ವಿ. ಪುರಿ ದೇವಾಲಯ, ಆ ಪುರಿ ದೇವಾಲಯನ ಯಾರು ಕಟ್ಸಿದ್ರು ಮತ್ತು ಅಲ್ಲಿ ಜಾತ್ರೆ ಯಾವ ತರ ನಡೀತಿ, ಇದೆಲ್ಲ ನ್ಯೂಸ್ ಮತ್ತೆ ಡಿಸ್ಕಸ್ ಆಗಿದೆ. ಅದಕ್ಕೆ ನಾನು ಕನೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಮೇಲ್ಗಡೆ ಬದ್ರಿನಾಥ, ನಮ್ಮ ಪಶ್ಚಿಮಕ್ಕೆ ದ್ವಾರಕಾ, ಪೂರ್ವದ ಕಡೆಗೆ ಪುರಿ, ಕೆಳಗಡೆ ಎಲ್ಲಿ ಏನಿದೆ ಅಂತಂದ್ರೆ ಈ ರಾಮೇಶ್ವರದಲ್ಲಿ ಸೊ ದೇವಾಲಯಗಳನ್ನ ಸ್ಥಾಪನೆ ಮಾಡಿದ್ರು. ಯಾರು? ಶಂಕರಾಚಾರ್ಯರು. ಓಕೆ, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತ ಶಂಕರಾಚಾರ್ಯರು 4 ದೇವಾಲಯಗಳನ್ನ ಸ್ಥಾಪನೆ ಮಾಡಿದ್ರು. ಇದನ್ನು ಕೂಡ ಏನಂತ ಹೇಳ್ತಿದ್ವಿ, ಚಾರ್ಧಾಮ್ ಯಾತ್ರೆ ಅಂತ ಕರಿತಿದ್ವಿ. ಓಕೆ, ಸೊ ಚಾರ್ಧಾಮ್ ಅಂತ ಬಂದಾಗ ಮಿಕ್ಸ್ ಮಾಡಿ ಕೊಡ್ಬೋದು. ಸ್ವಲ್ಪ ನೀವು ಗಮನಿಸಿ, ಇಲ್ಲೇನಿದೆ, ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ, ಬದ್ರಿನಾಥ ಇದೆ. ಈ ಕಡೆ ನೋಡಿದಾಗ ಇಲ್ಲಿ ಬರೀ ಬದ್ರಿನಾಥ, ದ್ವಾರಕಾ, ಪುರಿ ಜಗನ್ನಾಥ ಮತ್ತು ರಾಮೇಶ್ವರಂನಲ್ಲಿ ಈ 4 ದೇವಾಲಯಗಳಿದೆ ಅಂತ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಏನ್ಬಿಟ್ಟು, ನೆಕ್ಸ್ಟ್ ಏನಿದೆ ಅಂದ್ರೆ ಅನೋಕೋವ್ಯಾಕ್ಸಿನ್ ಅಂತ ಹೇಳಿ. ಇದನ್ನ ನಮ್ಮ ಇಂಡಿಯಾದವರೇ ಪ್ರಿಪೇರ್ ಮಾಡಿರುವಂತಹ ಒಂದು ಕೋವಿಡ್ ಲಸಿಕೆ. ಇದನ್ನ ಯಾರು ಬಿಡುಗಡೆ ಮಾಡಿದ್ರು ಅಂತಂದ್ರೆ, ಕೇಂದ್ರ ಕೃಷಿ ಮತ್ತೆ ರೈತರ ಕಲ್ಯಾಣ ಸಚಿವರಾದಂತಹ ನರೇಂದ್ರ ಸಿಂಗ್ ತೋಮರ್ ಅವರು ಬಿಡುಗಡೆ ಮಾಡಿದ್ರು. ಈ ಒಂದು ಕೋವಿಡ್ ಲಸಿಕೆನ, ಅನೋವ್ಯಾಕ್ಸ್ ಕೋವಿಡ್ ಲಸಿಕೆ ಇದೆ ಅಲ್ವಾ, ಇದನ್ನ ಪ್ರಾಣಿಗಳಿಗೆ ನೀಡುವಂತದ್ದು. ಯಾವ್ಯಾವ ಪ್ರಾಣಿಗೆ ನೀಡ್ತೀವಿ ಅಂತಂದ್ರೆ, ನಾಯಿ, ಸಿಂಹ, ಚಿರತೆ, ಇಲಿ ಮತ್ತೆ ಮೊಲಗಳಿಗೆ ನೀಡುವಂತದ್ದು. ಈ ಒಂದು ಲಸಿಕೆಯನ್ನ ಯಾರು ಪ್ರಿಪೇರ್ ಮಾಡಿದ್ರು, ಅಭಿವೃದ್ಧಿ ಪಡಿಸಿದ್ರು ಅಂತಂದ್ರೆ, ಹರಿಯಾಣದ ಇಸಾರ್ ಮೂಲದ ICAR ನ್ಯಾಷನಲ್ ರಿಸರ್ಚ್ ಸೆಂಟರ್. ICAR ಅಂದ್ರೆ ನ್ಯಾಷನಲ್ ರಿಸರ್ಚ್ ಸೆಂಟರ್ ಆನ್ ಇಕ್ವಿನಿಕ್ಸ್, ಇವರು ಅಭಿವೃದ್ಧಿ ಪಡಿಸಿದ್ದಾರೆ. ICAR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಹೇಳಿ. ಓಕೆ, ಸೊ ಅಂದ್ರೆ ಈಗ ಪ್ರಾಣಿಗಳಿಗೆ ಏನ್ ಬಂತು, ಕೋವಿಡ್ ಲಸಿಕೆ ಬಂತು. ಅದು ಹೊರದೇಶದಿಂದ ತರಿಸ್ಕೊಳ್ತಿಲ್ಲ, ನಮ್ಮ ದೇಶದಲ್ಲೇ ನಾವು ರೆಡಿ ಮಾಡಿದ್ವಿ. ಅದಕ್ಕೆ ಏನಂತ ಹೆಸರು ಕೊಟ್ಟಿದೆ ಅಂದ್ರೆ ಅನೋಕೋವ್ಯಾಕ್ಸ್ ಅಂತ ಹೇಳಿ. ಅನೋಕೋವ್ಯಾಕ್ಸ್ ಏನಿದು, ನಮ್ಮ ದೇಶದಲ್ಲಿ ಪ್ರಾಣಿಗಳಿಗೆ ನೀಡಬಹುದಾದಂತಹ ಸ್ವದೇಶಿ ನಿರ್ಮಿತವಾದಂತಹ ಒಂದು ವ್ಯಾಕ್ಸಿನ್. ನೋಡಿ, ಮನುಷ್ಯರಿಗೆ ಇಷ್ಟೇ ಕೊಡ್ತಾ ಇದ್ವಿ, ಈಗ ನಾಯಿ, ಸಿಂಹ, ಚಿರತೆ, ಇಲಿ, ಮೊಲಗಳಿಗೆ ಕೊಡ್ತಾರೆ. ಓಕೆ, ಹುಲಿಯಾಗಿದ್ರೆ ನಾನು ಕೂಡ ಹಾಕ್ಸ್ಕೋಬೇಕಾಗಿತ್ತು. ಸೊ ಅದಕ್ಕೆ ನಾನು ಈಗ ಹಾಕ್ಸ್ಕೊಳಲ್ಲ, ಯಾಕಂದ್ರೆ ಇದು ನನಗ್ ಬಂದಿಲ್ಲ, ಹುಲಿಗೆ ಬಂದಿಲ್ಲ, ಇದಕ್ಕೆ ಬಂದಿದೆ. ಓಕೆ, ಸೊ ಇದನ್ನ ಇವ್ರು ಡೆವಲಪ್ ಮಾಡಿದ್ರಂತ ಸೆಂಟರ್ ಬಗ್ಗೆ ಸ್ವಲ್ಪ ನಿಮ್ಗೆ ಏನಿರ್ಬೇಕು, ನೆನಪಿರ್ಲಿ. ಸೊ ಅದಾದ್ಮೇಲೆ ಒಂದು ಶಾರ್ಟ್ ನ್ಯೂಸ್, ಬಟ್ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಕ್ ಡೀಟೇಲ್ ಇದೆ, ಬಟ್ ಇದು ಶಾರ್ಟ್ ನ್ಯೂಸ್. ಬಯೋಟೆಕ್ ಸ್ಟಾರ್ಟ್ಅಪ್ ಎಕ್ಸ್ಪೋ 2022 ಅಥವಾ ಜೈವಿಕ ತಂತ್ರಜ್ಞಾನ ನವೋದ್ಯಮ ಮೇಳ 2022 ಅನ್ನೋದನ್ನ ದೆಹಲಿಯಲ್ಲಿ ನಮ್ಮ ಪ್ರಧಾನಿಗಳು ಏನ್ ಮಾಡಿದ್ರು,
ಇದನ್ನ ಉದ್ಘಾಟನೆ ಮಾಡಿದ್ರು. ಇದನ್ನ ಜೈವಿಕ ತಂತ್ರಜ್ಞಾನ ಇಲಾಖೆ ಅಂದ್ರೆ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನವರು ಇದನ್ನ ಆಯೋಜನೆ ಮಾಡಿದ್ರು. ಯಾಕೆ ಆಯೋಜನೆ ಮಾಡಿದ್ರು ಅಂತಂದ್ರೆ ಒಂದು ಸಂಸ್ಥೆ ಯಾವುದು ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆಂಟ್ಸ್ ಕೌನ್ಸಿಲ್ ಸ್ಥಾಪನೆಯಾಗಿ 10 ವರ್ಷ ಆಗಿತ್ತು. ಸೊ ಆ 10ನೇ ವರ್ಷದ ಒಂದು ನೆನಪಿಗಾಗಿ ಅಥವಾ ಅದನ್ನ 10ನೇ ವರ್ಷದ ಒಂದು ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಇದನ್ನ ಆಯೋಜನೆ ಮಾಡಿರ್ತಾರೆ. ಯಾವುದನ್ನ ಜೈವಿಕ ತಂತ್ರಜ್ಞಾನ ನವೋದ್ಯಮ ಮೇಳ ಅಂತ ಹೇಳಿ ಇದನ್ನ ಏನ್ ಮಾಡಿದ್ರು, ಆರ್ಗನೈಸ್ ಮಾಡಿದ್ರು. ಇನ್ನು ಈ ಒಂದು ಸಂಸ್ಥೆ ಬಗ್ಗೆ ನೋಡಿದ್ರೆ ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್ ಅಂತಂದ್ರೆ ಇವ್ರು ಮಾಡೋ ಕೆಲಸ ಏನಂತಂದ್ರೆ ಇವರು ಮುಖ್ಯವಾಗಿ ಜೈವಿಕ ತಂತ್ರಜ್ಞಾನ ಅಂದ್ರೆ ಬಯೋಟೆಕ್ನಾಲಜಿಗೆ ಕುರಿತಂತೆ ಸಂಶೋಧನೆ ಮಾಡೋದು ಅಥವಾ ಅಂತ ಒಂದು ಉದ್ಯಮಗಳಿದ್ರೆ ಅವುಗಳಿಗೆ ಪ್ರೋತ್ಸಾಹ ನೀಡೋದಕ್ಕೆ ಸರ್ಕಾರದವರು ಸ್ಥಾಪನೆ ಮಾಡಿದಂತಹ ಒಂದು ಸಂಸ್ಥೆ ಯಾವುದು ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್ ಅಂತ. ಸೊ ಈಗ ನೆನ್ಪಿಡ್ಬೇಕಾದ್ರೆ ಮತ್ತೆ ನಾವೇನ್ ಮಾಡೋಣ, ರಿವರ್ಸ್ ಆಗಿ ಹೋಗೋಣ. ಸರ್ಕಾರದವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಂದ್ರೆ ಈ ಜೈವಿಕ ತಂತ್ರಜ್ಞಾನ ಇಲಾಖೆದವರು, ಭಾರತ ಸರ್ಕಾರದ ಜೈವಿಕ ತಂತ್ರಜ್ಞಾನ ಅಥವಾ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನವರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ದೇಶದಲ್ಲಿ ಈ ಬಯೋಟೆಕ್ನಾಲಜಿ ಸಂಶೋಧನೆಗಳಾಗ್ಲಿ ಅದಕ್ಕೆ ಸಂಬಂಧಪಟ್ಟಂತ ಇಂಡಸ್ಟ್ರಿಗಳು ಬೆಳಗಿ ಅವುಗಳನ್ನ ಬೆಳೆಸೋದಕ್ಕೆ ಒಂದು ಸಂಸ್ಥೆಯನ್ನ ರೆಡಿ ಮಾಡಿದ್ವು. ಅದನ್ನ ನಾವೇನಂತ ಹೇಳ್ತಿದ್ವಿ, ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್ ಅಂತ, ಅಥವಾ ಇದನ್ನ ಕನ್ನಡದಲ್ಲಿ ಏನಂತ ಹೇಳ್ತಿದ್ವಿ, ಜೈವಿಕ ತಂತ್ರಜ್ಞಾನ ಉದ್ದಿಮೆ ಸಂಶೋಧನಾ ಸಹಾಯ ಮಂಡಳಿ ಅಂತ ಇದನ್ನ ಕನ್ನಡದಲ್ಲಿ ಹೇಳ್ತೀವಿ. ಸೊ ಇದನ್ನ ಸ್ಥಾಪನೆ ಮಾಡಿ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಸೊ 10 ವರ್ಷ ಆದಾಗ ಇದರ ಒಂದು ವಾರ್ಷಿಕೋತ್ಸವದಲ್ಲಿ ಏನ್ ಮಾಡ್ತಾರೆ, ಜೈವಿಕ ತಂತ್ರಜ್ಞಾನ ನವೋದ್ಯಮ ಮೇಳ 2022ನ ಆಯೋಜನೆ ಮಾಡ್ತಾರೆ. ಅಂದ್ರೆ ಜೈವಿಕ ತಂತ್ರಜ್ಞಾನದಲ್ಲಿ ಏನ್ ಮಾಡಿ ಹೊಸದಾಗಿ ಏನಾದ್ರೂ ಸ್ಟಾರ್ಟ್ಅಪ್ ಗಳನ್ನ ಶುರು ಮಾಡೋದಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಜನರನ್ನ ಅಥವಾ ಮಾಹಿತಿಯನ್ನ ಕೊಡೋದಕ್ಕಾಗಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಬಟ್ ಸ್ವಲ್ಪ ನಿಧಾನಾಗಿ ಇನ್ನೊಂದ್ಸರಿ ನೀವು ರಿವೈಸ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಅದಕ್ಕೆ ನಾನೊಂದ್ಸರಿ ಸ್ಟ್ರೇಟ್ ಫಾರ್ವರ್ಡ್ ಹೋದೆ, ಮತ್ತೊಂದ್ಸರಿ ರಿವರ್ಸ್ ಬಂದಿದ್ದು. ಓಕೆ, ಸೊ ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಏನಿದೆ ಅಂದ್ರೆ ಕಲಿಕಾ ಚೇತರಿಕೆ ಅಂತ ಹೇಳಿ ಒಂದು ಪ್ರೋಗ್ರಾಮ್. ಈಗ ಕೋವಿಡ್ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಕಳೆದ 2 ವರ್ಷದಿಂದ ಏನಾಗ್ತಿದೆ, ಕರೆಕ್ಟ್ ಆಗಿ ತರಗತಿಗಳು ನಡೀತಾ ಇಲ್ಲ. ಸೊ ಮಕ್ಕಳಲ್ಲಿ ಏನಾಗ್ತಿದೆ, ವ್ಯಕ್ತಿಗತ ಪರಿಣಾಮ ಉಂಟಾಗ್ತಿದೆ. ಅವ್ರು ಯಾವುದೇ ತರದ್ದು ಕಲಿಕಾ ಗುಣಮಟ್ಟದಲ್ಲಿ ಅವರು ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯವರು ಈ ಒಂದು ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಏನಾಗ್ತಿದೆ ಅಂದ್ರೆ ಶಾಲೆಗಳಲ್ಲಿ ನಿಗದಿತ ಕಲಿಕಾ ಸಂಪನ್ಮೂಲಗಳ ಸರಬರಾಜು ಕಡಿಮೆ ಆಗ್ತಾ ಇದೆ. ಅಂದ್ರೆ ಬುಕ್ಗಳು ಕರೆಕ್ಟ್ ಆಗಿ ಸಪ್ಲೈ ಆಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಿಂದೇಟನ್ನ ಕೊಟ್ಟಿದೆ. ಓಕೆ, ಹಳ್ಳ ಹಿಡಿದಿದೆ ಅಂತ ಬರ್ದಿದೆ. ಸೊ ಏನಾಗಿದೆ ಅಂತಂದ್ರೆ ಈಗ 2 ವರ್ಷದಿಂದ ಸ್ಕೂಲ್ಸ್ ನಡೀಲಿಲ್ಲ, ಆನ್ಲೈನ್ ಸ್ಕೂಲ್ಸ್ ಅಂತ ಹೇಳಿದ್ರು. ಮಕ್ಕಳು ಯಾರು ಆನ್ಲೈನ್ ಅಲ್ಲೂ ಕಲಿಲ್ಲ, ಸ್ಕೂಲ್ಗೆ ಹೋಗಿ ಕಲಿಲ್ಲ. ಸೊ ಹೀಗಾಗಿ ಆ 2 ವರ್ಷ ಮಕ್ಕಳಿಗೆ ಆಲ್ಮೋಸ್ಟ್ ಏನಾಗಿತ್ತು, ಒಂದು ರಜೆ ತರ ಆಯ್ತು. ಸೊ ಹೀಗಾಗಿ ಮಕ್ಕಳು ಏನಾಗಿದ್ದಾರೆ, ಆ ಒಂದು ಕ್ಲಾಸ್ ಅಲ್ಲಿ ಏನ್ ಅವ್ರಿಗೆ ಜ್ಞಾನ ಇರಬೇಕಿತ್ತು ಅದು ಮಕ್ಕಳಲ್ಲಿ ಇಲ್ಲ. ಯಾಕಂದ್ರೆ ಮಕ್ಕಳು ಯಾರು ಕರೆಕ್ಟ್ ಆಗಿ ಸ್ಕೂಲಿಗೆ ಹೋಗಿಲ್ಲ ಮತ್ತು ಆನ್ಲೈನ್ ಅಲ್ಲಿ ಕೂಡ ಯಾವುದೇ ರೀತಿ ಕಲ್ತಿಲ್ಲ. ಸೊ ಹೀಗಾಗಿ ಇದನ್ನ ಕರೆಕ್ಟ್ ಮಾಡೋಣ, ಸೊ ಅವ್ರು ಏನ್ ಕಲಿಬೇಕಾಗಿತ್ತಲ್ಲ ಅದನ್ನ ಕರೆಕ್ಟ್ ಮಾಡೋಣ ಅಂತ ಹೇಳಿ ಈಗ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದ್ ಮಗು 4ನೇ ತರಗತಿ ಇತ್ತು, ಈ ವರ್ಷ 5ನೇ ತರಗತಿ ಹೋಗ್ಬೇಕು. ಸೊ 5ನೇ ತರಗತಿಗೆ ಹೋಗ್ಬೇಕಾದ್ರೆ ಆ ಮಗುವಿನಲ್ಲಿ ಏನು ಓದೋಕೆ ಬರೋದಕ್ಕೆ ಅಥವಾ ಒಂದು ಕಾಮನ್ ನಾಲೆಜ್ ಇದೆಯಲ್ಲ ಅದು ಇರಲ್ಲ. ಸೊ ಹೀಗಾಗಿ ಅದನ್ನ ಏನ್ ಮಾಡೋಣ, ಆ ಮಗುವಿಗೆ ಸಾಧ್ಯವಾದಷ್ಟು ಬೇಗ ಏನ್ ಮಾಡ್ಬೇಕು, ಆ ಕಲಿಕಾ ನ್ಯೂನತೆ ಅಂತಾರೆ 5ನೇ ತರಗತಿಗೆ ಎಷ್ಟು ಅವ್ರಿಗೆ ನಾಲೆಜ್ ಇರ್ಬೇಕಲ್ಲ ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟು 5ನೇ ತರಗತಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈ ತರ ಕಲಿಕಾ ಚೇತರಿಕೆ ಅನ್ನೋ ಪ್ರೋಗ್ರಾಮ್ ಅನ್ನ ಸರ್ಕಾರದವರು ಸ್ಟಾರ್ಟ್ ಮಾಡಿದ್ರು. ಸೊ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಅವ್ರು ಏನ್ ಮಾಡ್ಬೇಕಿತ್ತು, ಬುಕ್ಸ್ ಬೇಕಾದಂತ ಸಾಮಗ್ರಿಗಳನ್ನ ಕೊಡಬೇಕಿತ್ತು. ಬಟ್ ಸರ್ಕಾರದವ್ರು ಏನ್ ಮಾಡಿಲ್ಲ, ಕೊಟ್ಟಿಲ್ಲ. ಸೊ ಹೀಗಾಗಿ ಮಕ್ಕಳ ಕಲಿಕಾ ಚೇತರಿಕೆ ಏನಾಗ್ತಿಲ್ಲ, ಚೇತರಿಕೆ ಕಾಣ್ತಿಲ್ಲ. ಮತ್ತೆ ಮಕ್ಕಳು ಇದು ವರ್ಷನೂ ಕೂಡ ಏನಾಗ್ತಾರೆ, ಮತ್ತೆ ಹಿಂದೆ ಉಳಿತಾರೆ. ಓಕೆ, ಸೊ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ, ಸರ್ಕಾರದವ್ರು ಬೇರೆ ಕಡೆ ಗಮನ ಹರಿಸಿದ್ದಾರೆ. ಎಲ್ಲಿ ಅಂತ ನಿಮಗೂ ಕೂಡ ಗೊತ್ತು. ಸೊ ಹೀಗಾಗಿ ಈ ಪ್ರೋಗ್ರಾಮು ಫೇಲ್ ಆಗ್ಬಾರ್ದು. ನೋಡಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಮಕ್ಕಳ 2 ವರ್ಷದ ಭವಿಷ್ಯದ ಜೊತೆಗೆ ಆಟ ಆಡ್ತಾ ಇದೀವಿ. ನಾವು ಸುಮ್ನೆ ಮಾಡ್ತಿಲ್ಲ, ಮಕ್ಕಳ 2 ವರ್ಷದ ಒಂದು ಕಲಿಕೆಯ ಭವಿಷ್ಯದ ಜೊತೆಗೆ ಆಟ ಆಡ್ತಿದ್ವಿ. ಸೊ ಬೇಗನೆ ಇವನ್ನೆಲ್ಲ ಕೊಟ್ರೆ ಮಕ್ಕಳು ಏನಾಗ್ತಾರೆ, ಪಿಕಪ್ ಆಗ್ತಾರೆ. ಬಹಳ ಜನ ಆಗಲ್ಲ, ಆದ್ರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳನ್ನ ಮುಂದಿನ ಒಂದು ತರಗತಿಯ ಸಿಲೆಬಸ್ ಅನ್ನ ಕಲಿಸಿ ಅವ್ರನ್ನ ರೆಡಿ ಮಾಡಿ ಅವರಿಗೆ ಮುಂದಿನ ಕ್ಲಾಸ್ಗಳಿಗೆ ಕಳಿಸುವಂತ ಕೆಲಸ ಮಾಡ್ಬೇಕಿತ್ತು. ಬಟ್ ನಾವೇನ್ ಮಾಡಕ್ಕಾಗಲ್ಲ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ QR ಕೋಡ್ ಟಿಕೆಟ್ ಅಂತ. ಈಗ ಬೆಂಗಳೂರು ಮೆಟ್ರೋದಲ್ಲಿ ಏನಾಗುತ್ತೆ, ನಾವು
ಒಂದು ಕಾರ್ಡ್ ಅನ್ನಾದ್ರೂ ಯೂಸ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಬೇರೆ ಒಂದು ಕಾಯಿನ್ಸ್ ತರ ಟಿಕೆಟ್ ಅನ್ನ ಕೊಡ್ತಾರೆ. ಸೊ ಈಗ ಟಿಕೆಟ್ ಅನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು, ಲೈನ್ ಅಲ್ಲಿ ನಿಲ್ಬೇಕು. ಇದನ್ನ ತಪ್ಪಿಸೋದಕ್ಕೆ ಲೈನ್ ಅಲ್ಲಿ ನಿಂತು ಟಿಕೆಟ್ ಅನ್ನ ತಗೊಳ್ಳೋದನ್ನ ತಪ್ಪಿಸೋದಕ್ಕೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮೆಟ್ರೋದವರು QR ಮೂಲಕ ಟಿಕೆಟ್ ಕೊಡೋ ಬಗ್ಗೆ ಏನ್ ಮಾಡ್ತಿದ್ರೆ ಕ್ರಮವನ್ನ ಕೈಗೊಳ್ಳೋದು ಯೋಚನೆ ಮಾಡ್ತಿದ್ದಾರೆ. ಸೊ ಅಂದ್ರೆ ಏನಿಲ್ಲ, ಈಗ ಮೆಟ್ರೋ ಸ್ಟೇಷನ್ ಹೋಗ್ತೀವಲ್ಲ, ಮೆಟ್ರೋ ಸ್ಟೇಷನ್ ಹೋದಾಗ ಒಂದ್ ಕಡೆ QR ಕೋಡ್ ಇರುತ್ತೆ. ಆ QR ಕೋಡಿಗೆ ನಾವು ಸ್ಕ್ಯಾನ್ ಮಾಡಿ ನಮ್ಮ ಅಕೌಂಟ್ ಇಂದ ಏನ್ ಮಾಡ್ಬೋದು, ಆ ದುಡ್ಡನ್ನ, ಆ ಟಿಕೆಟ್ ಮೊತ್ತವನ್ನ ಕೊಡ್ಬೋದು. ಸೊ ಈ ತರ QR ಕೋಡ್ ಬೇಸ್ಡ್, QR ಕೋಡ್ ಅಂದ್ರೆ ಇದನ್ನೆಲ್ಲ ನೋಡಿರ್ತಾರ. ಓಕೆ, QR ಕೋಡ್ ಎಲ್ರಿಗೂ ಗೊತ್ತು, ಎಲ್ರು ಫೋನ್ ಪೇ, ಪೇಟಿಎಂ ಎಲ್ಲ ಯೂಸ್ ಮಾಡ್ತಾರ. ಅಂಗಡಿದ ಹತ್ರ ಹೋದಾಗ ಈ ತರ ಒಂದು ಚಿತ್ರ ತೋರಿಸ್ತಾರೆ, ಅದನ್ನ ನಾವು ಸ್ಕ್ಯಾನ್ ಮಾಡಿದ ತಕ್ಷಣ ದುಡ್ಡು ಹೆಂಗ್ ಕಟ್ ಆಗತ್ತಲ್ಲ, ಅದನ್ನೇ ಬಳಸ್ಕೊಂಡು ಸೇಮ್ QR ಕೋಡ್ ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ಹೇಳಿ. ಓಕೆ, ಕ್ವಿಕ್ ರೆಸ್ಪಾನ್ಸ್ ಅಂದ್ರೆ ಈ ಚಿತ್ರನ ನೀವು ಸ್ಕ್ಯಾನ್ ಮಾಡ್ದಂಗೆ ಅದು ಯಾರ ಅಕೌಂಟ್ ಏನದು ಸಿಕ್ಬಿಡುತ್ತೆ. ಸೊ ಅದೇ ತರ ಇದೇ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅನ್ನ ಬಳಸ್ಕೊಂಡು ಟಿಕೆಟ್ ಅನ್ನ ಗೇಟ್ ಅಲ್ಲೇ ಕೊಡುವಂತಹ, ಗೇಟ್ ಬಳಿ ಸ್ಕ್ಯಾನ್ ಮಾಡಿಕೊಂಡು ಟಿಕೆಟ್ ಅನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡೋದಕ್ಕೆ ನಮ್ಮ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಏನ್ ಮಾಡ್ತಿದ್ರೆ, ಯೋಚನೆ ಮಾಡ್ತಿದ್ರೆ. ಅದಕ್ಕೆ ಯಾರ ಜೊತೆ ಮಾತಾಡ್ತಿದ್ದಾರೆ ಅಂದ್ರೆ ಪೇಟಿಎಂ ಜೊತೆಗೆ ಮಾತಾಡ್ತಿದ್ರೆ. ಸೊ ಇದೇನಾದ್ರು ಪಾಸಿಬಲ್ ಇದೆಯಾ, ಇಂತಹ ಒಂದು ಸೇವೆಯನ್ನ ನೀವು ಕೊಡಕ್ ಸಾಧ್ಯ ಅಂತ ಪೇಟಿಎಂ ಜೊತೆ ಮಾತಾಡ್ತಿದ್ರೆ. ಸೊ ಬಂದ್ರೆ ಇದೇನಾದ್ರೂ ಬಂದ್ರೆ ನಾವೇನ್ ಮಾಡೋದು ಬೇಕಾಗಿಲ್ಲ, ಲೈನ್ ಅಲ್ಲಿ ನಿಂತು ಟಿಕೆಟ್ ಅನ್ನ ತಗೊಳ್ಳೋದು ಬೇಕಾಗಿಲ್ಲ. ನೋಡೋಣ ಯಾವಾಗ ಬರ್ತಂತ ಬಂದಾಗ ಮತ್ತೆ ಕರೆಂಟ್ ಅಫೇರ್ಸ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡ್ತೀವಿ. ಏನಂತ, ಬೆಂಗಳೂರು ಮೆಟ್ರೋದಲ್ಲಿ ಇಂದಿನಿಂದ QR ಕೋಡ್ ಟಿಕೆಟ್ ವಿತರಣೆ ಶುರುವಾಗಲಿದೆ ಅಂತ ಅಥವಾ ಆಗಿದೆ ಅಂತ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಏನ್ಬಿಟ್ಟು ನೆಕ್ಸ್ಟ್ ಏನಿದೆ ಅಂದ್ರೆ ಹೈಕೋರ್ಟ್ ಹೆಚ್ಚುವರಿ ನ್ಯಾಯಮೂರ್ತಿ ಅಂತ ಹೇಳಿ. ಈಗ ನಮ್ಮ ಕರ್ನಾಟಕದ ಹೈಕೋರ್ಟಿಗೆ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ CM ಪೂರ್ಣಚ್ಚ ಅವ್ರನ್ನ ನೇಮಕ ಮಾಡಿದೀವಿ. ಸೊ ಯಾವ ತರ ಇವ್ರನ್ನ ನೇಮಕ ಮಾಡ್ತೀವಿ ಅಂತ, ಏನಕ್ಕಾಗಿ ಇವ್ರನ್ನ ನೇಮಕ ಮಾಡ್ತೀವಿ ಅಂತಂದ್ರೆ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ನಮಗೆ ಗೊತ್ತು, ಸಂವಿಧಾನದಲ್ಲಿ ಉಲ್ಲೇಖ ಇದೆ ಏನಂತ, ಆರ್ಟಿಕಲ್ 224(1) ನಲ್ಲಿ ಹೈಕೋರ್ಟ್ ನಲ್ಲಿ ಏನಾದ್ರು ಕಾರ್ಯದೊತ್ತಡ ಅಧಿಕವಾಗಿದ್ದರೆ, ಏನಾದ್ರು ಜಾಸ್ತಿ ವರ್ಕ್ ಲೋಡ್ ಇದ್ರೆ ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ನಿರ್ದಿಷ್ಟ ಅವಧಿಯವರೆಗೆ ಈ ಒಂದು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡ್ತಾರೆ. ಮುಖ್ಯ ನ್ಯಾಯಮೂರ್ತಿ ಋತುರಾಜ್ ಅವರು ಮುಂದಿನ ತಿಂಗಳ 3ಕ್ಕೆ ಆಗ್ತಿದ್ದಾರೆ. ಸೊ ಈಗ ಏನಿದೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಏನು ಹೈಕೋರ್ಟ್ ಅಲ್ಲಿ ನ್ಯಾಯಮೂರ್ತಿಗಳು ಇರ್ಬೇಕಲ್ಲ, ಅಷ್ಟು ಪ್ರಮಾಣದಲ್ಲಿ ಇಲ್ಲ. ಸೊ ಸುಮಾರು ಒಂದು 65 ಜನ ಏನೋ ಇರ್ಬೇಕು, ಅದರಲ್ಲಿ 44 ಜನ ಮಾತ್ರ ಇದ್ದಾರೆ. 65 ಜನ ಕೆಪಾಸಿಟಿ ಅಂದ್ರೆ ಹೈಕೋರ್ಟ್ ಅಲ್ಲಿ ಸಾವಿರಾರು ಲಕ್ಷಾಂತರ ಕೇಸ್ಗಳು ಪೆಂಡಿಂಗ್ ಇದ್ದಾಗ 65 ಜನ ಏನ್ ಮಾಡ್ಬೇಕಿತ್ತು, ಅಲ್ಲಿ ಫುಲ್ ಟೈಮ್ ವರ್ಕ್ ಮಾಡ್ಬೇಕಿತ್ತು. ಅಷ್ಟು ಜನ ಇಲ್ಲ. ನನ್ನ ಪ್ರಕಾರ ಮೋಸ್ಟ್ಲಿ 44 ಜನ ಏನೋ ಇದ್ರು. ಸೊ ಹೀಗಾಗಿ ಇನ್ನೂ ಖಾಲಿ ಹುದ್ದೆಗಳಿಗೆ ಕಂಪ್ಲೀಟ್ ಆಗಿ ನಾವು ನ್ಯಾಯಮೂರ್ತಿಗಳನ್ನ ಕೊಡಬೇಕು. ಅಲ್ಲಿವರೆಗೆ ಏನ್ ಮಾಡ್ತಿದ್ವಿ, ಒಬ್ಬ ಅಡಿಷನಲ್ ಜಡ್ಜ್ ಅಥವಾ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಉಳಿದ ಒಂದು ಏನು ಜಾಗ ಇದೆಯಲ್ಲ ಅದನ್ನ ತುಂಬುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಸೊ ಅದಕ್ಕೆ ಸಂವಿಧಾನದಲ್ಲಿ ಇದರ ಉಲ್ಲೇಖ ಇದೆ. ಉಲ್ಲೇಖ ಏನಪ್ಪಾ ಅಂದ್ರೆ, ಯಾವಾಗ ಕೋರ್ಟ್ಗಳಲ್ಲಿ, ಈ ಹೈಕೋರ್ಟ್ಗಳಲ್ಲಿ ಹೆಚ್ಚಿನ ಒಂದು ಕೆಲಸ ಬಂತು, ಅವಾಗ ಏನ್ ಮಾಡ್ಬೇಕು, ರಾಷ್ಟ್ರಪತಿಗಳು ಕೆಲವು ಜನರನ್ನ ನಿರ್ದಿಷ್ಟ ಅವಧಿಗೆ, ಅಂದ್ರೆ ಇವ್ರನ್ನ ಪರ್ಮನೆಂಟ್ ಆಗಿ ಹಾಕಲ್ಲ, ಕೆಲವು ದಿನಗಳವರೆಗೆ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಬಹುದು ಅಂತ ಹೇಳಿದ್ರು. ಅದರ ಪ್ರಕಾರ ನಮ್ಮ ರಾಜ್ಯದ ಒಂದು ಹೈಕೋರ್ಟಿಗೆ ಹೊಸದಾಗಿ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ಯಾರು ಸೇರ್ಕೊಂಡಿದ್ದಾರೆ ಅಂದ್ರೆ CM ಪೂರ್ಣಚ್ಚ ಅವರು ಸೇರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಒಂದು ಲೈನ್ ಇನ್ಫಾರ್ಮೇಶನ್ ಏನಂದ್ರೆ, ನಮ್ಮ ರಾಜ್ಯದ ಒಂದು ಮುಖ್ಯ ನ್ಯಾಯಮೂರ್ತಿಗಳು ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕದ್ದು ಯಾರು, ಋತುರಾಜ್ ಅವಸ್ಥಿ ಅವರು ಮುಂದಿನ ತಿಂಗಳು ಅಂದ್ರೆ ಜುಲೈ 3ನೇ ತಾರೀಕಿಗೆ ಇವರು ರಿಟೈರ್ಡ್ ಆಗ್ತಿದ್ರೆ. ಅದಾದ್ಮೇಲೆ ಮತ್ತೆ ನಾವೇನ್ ನೋಡ್ಬೇಕು, ಹೊಸದಾಗಿ ನಮ್ಮ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಮತ್ತೊಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಥವಾ ಅವ್ರನ್ನ ನೇಮಕ ಮಾಡಬೇಕು. ಅದು ಕೂಡ ಇದೇ ತಿಂಗಳಲ್ಲಿ ಆಗ್ಬೇಕು. ಓಕೆ, ಸೊ ಇದೇ ತಿಂಗಳಲ್ಲಿ ಮತ್ತದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ಏನ್ ಇರಬೇಕು, ನಿಮ್ಗೆ ಈ ನ್ಯೂಸ್ ಗಳ ಕನೆಕ್ಟಿವಿಟಿ ಗೊತ್ತಿರಬೇಕು. ಸೊ ದಯವಿಟ್ಟು ಇಗ್ನೋರ್ ಮಾಡಕ್ ಹೋಗಬೇಡಿ. ಅದ್ರ ಜೊತೆಗೆ ವಿಶ್ವ ಹೂಡಿಕೆ ವರದಿ ಅಥವಾ FDI ಅಂತ ಹೇಳಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಏನಾಗುತ್ತೆ ಅಂದ್ರೆ, ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮಾವೇಶ ಅಥವಾ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅನ್ನುವಂತ ಒಂದು ಸಂಸ್ಥೆ, ಇದು ಸಮಾವೇಶ ಅಂತ ಕರಿತೀವಿ, ಬಟ್ ಇದು ಸಂಸ್ಥೆಗಳು. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮಾವೇಶ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ವಿಶ್ವ ಹೂಡಿಕೆ ವರದಿ ಅಥವಾ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದ್ರು. ಯಾರು ಮಾಡಿದ್ರು, UN ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಂತ ಅಥವಾ ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮಾವೇಶದವರು ಈ ವಿಶ್ವ ಹೂಡಿಕೆ ವರದಿ ಅನ್ನೋದನ್ನ ಬಿಡುಗಡೆ ಮಾಡಿದ್ರು. ಸೊ ಇವರು
ಕೊಟ್ಟ ವರದಿ ಪ್ರಕಾರ 2021ರಲ್ಲಿ ಭಾರತಕ್ಕೆ ಸುಮಾರು 3.5 ಲಕ್ಷ ಕೋಟಿ ಅಂದ್ರೆ $45 ಬಿಲಿಯನ್ ಅಷ್ಟು ವಿದೇಶಿ ನೇರ ಬಂಡವಾಳ ಅಥವಾ FDI ಅಂತ ಹೇಳ್ತೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಅದು ಹರಿದು ಬಂತು. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ನಮ್ಮ ದೇಶದ ಒಂದು ಕಂಪನಿಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಇಷ್ಟೊಂದು ಜನ ಏನ್ ಮಾಡಿದ್ರೆ, ಇಷ್ಟೊಂದು ದುಡ್ಡು ನಮ್ಮ ದೇಶಕ್ಕೆ ಬಂದಿದೆ. ಓಕೆ, ಸೊ ಅದನ್ನ ಅವರು ವರದಿ ಕೊಟ್ಟರು. ಇನ್ನು ಈ ಒಂದು ನೇರ ಬಂಡವಾಳ ಅಥವಾ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳದಲ್ಲಿ ಯಾವ್ಯಾವ ದೇಶಗಳು ಟಾಪ್ ಸ್ಥಾನದಲ್ಲಿದೆ ಅಂತಂದ್ರೆ, ಫಸ್ಟ್ ಇರೋದು ಅಮೆರಿಕ, ನೆಕ್ಸ್ಟ್ ಚೀನಾ, ಹಾಂಗ್ಕಾಂಗ್, ಸಿಂಗಾಪುರ್, ಕೆನಡಾ, ಬ್ರೆಜಿಲ್, ನೆಕ್ಸ್ಟ್ ಇರೋದು ಭಾರತ. ಸೊ ನಾವು ಎಷ್ಟನೇ ಸ್ಥಾನದಲ್ಲಿದ್ದೀವಿ? 7ನೇ ಒಂದು ಸ್ಥಾನದಲ್ಲಿ ಇದ್ದೀವಿ. ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಎಷ್ಟು ಹೂಡಿಕೆ ಬಂತು 2021ರಲ್ಲಿ, ಎಷ್ಟು ಹೂಡಿಕೆ ಬಂತು ಅಂದ್ರೆ 3.5 ಲಕ್ಷ ಕೋಟಿ ಅಥವಾ $45 ಬಿಲಿಯನ್ ಅಷ್ಟು ದುಡ್ಡು ಎಲ್ಲಿ ಬಂತು? ನಮ್ಮ ದೇಶದ ಕಂಪನಿಗಳಲ್ಲಿ ಬಂತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ 7ನೇ ಸ್ಥಾನದಲ್ಲಿ ಇದ್ದೀವಿ ಅನ್ನೋದು ಸ್ವಲ್ಪ ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ EV ಜಾಗೃತಿ ಅಂತ ಇದೊಂದು ಪೋರ್ಟಲ್. ಈ ಒಂದು ಪೋರ್ಟಲ್ಗೆ ಕರ್ನಾಟಕ ರಾಜ್ಯ ಇಂಧನ ಸಚಿವರಾದಂತ ಸುನಿಲ್ ಕುಮಾರ್ ಅವರು ಚಾಲನೆಯನ್ನ ನೀಡಿದ್ರು. ಈ ಪೋರ್ಟಲ್ ಏನಕ್ಕೋಸ್ಕರ ಈ ಪೋರ್ಟಲ್ ನ ಅಭಿವೃದ್ಧಿ ಪಡಿಸಿದ್ರು ಅಂತಂದ್ರೆ, ಎಲೆಕ್ಟ್ರಾನಿಕ್ ವಾಹನಗಳ ಬಗ್ಗೆ ಅಭಿವೃದ್ಧಿ ಮೂಡಿಸಕ್ಕೋಸ್ಕರ ಈ ಒಂದು ಪೋರ್ಟಲ್ ನ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಪೋರ್ಟಲ್ ಅನ್ನ ರಾಜ್ಯ ಸರ್ಕಾರದ ಇಂಧನ ಇಲಾಖೆ ಮತ್ತೆ ನೀತಿ ಆಯೋಗ ಜೊತೆಗೆ UK ಸರ್ಕಾರದ ಒಂದು ಸಂಯೋಜನೆಯಲ್ಲಿ ಸಹಯೋಗದಲ್ಲಿ ಈ ಒಂದು ಪೋರ್ಟಲ್ ನ ಸ್ಥಾಪನೆ ಮಾಡಿದ್ರು, ಅಭಿವೃದ್ಧಿಯನ್ನು ಪಡಿಸಿದ್ರು. ಓಕೆ, ಸೊ ಅಂದ್ರೇನು? ಈಗ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಹೌದು, ಅವುಗಳನ್ನ ನಾವು ಬಳಸಬೇಕು. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತಂದ್ರೆ ಇದು ವಿದ್ಯುತ್ತಿಂದ ನಡೆಯುವಂತ ಒಂದು ವಾಹನಗಳು. ಸೊ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಇದರಿಂದ ಏನಾಗಲ್ಲ, ಯಾವುದೇ ರೀತಿಯಾದಂತಹ ಒಂದು ಮಾಲಿನ್ಯ ಆಗಲ್ಲ. ಸೊ ಅದಕ್ಕೆ ಇವುಗಳನ್ನ ಬಳಸೋದಕ್ಕೆ ಅಥವಾ ಇವುಗಳ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಒಂದು ಪೋರ್ಟಲ್ ಅಥವಾ ವೆಬ್ಸೈಟ್ ಅನ್ನ ಯಾರು ತಗೊಂಡು ಬಂದಿದ್ದಾರೆ? ನಮ್ಮ ರಾಜ್ಯ ಸರ್ಕಾರದವ್ರು ತಗೊಂಡು ಬಂದಿದ್ದಾರೆ. 3 ಜನ. ಒಂದು ರಾಜ್ಯ ಸರ್ಕಾರದ ಇಂಧನ ಇಲಾಖೆ ಫಸ್ಟ್, ಎರಡನೇದು ಯಾರು? ನೀತಿ ಆಯೋಗದವರು, ಕೇಂದ್ರದ ನೀತಿ ಆಯೋಗ. ಮೂರನೇದು UK ಸರ್ಕಾರ ಅಂದ್ರೆ ಬ್ರಿಟನ್ ಸರ್ಕಾರದ. 3 ಜನ ಸೇರ್ಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ. ಓಕೆ, ಸೊ ನಮ್ಮ ರಾಜ್ಯದಲ್ಲಿ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ವಿದ್ಯುತ್ ಚಾಲಿತ ಒಂದು ವಾಹನಗಳ ಜಾಗೃತಿಯನ್ನ ಮೂಡಿಸೋದಕ್ಕೆ ವೆಬ್ಸೈಟ್ ತರೋದಕ್ಕೆ ಯಾರು ಇದ್ದಾರೆ ಅಂತಂದ್ರೆ, ಇಲ್ಲಿ ನೀತಿ ಆಯೋಗದವ್ರು ಬಂದ್ರು, ಬ್ರಿಟನ್ ಸರ್ಕಾರದವ್ರು ಬಂದು, ಪ್ಲಸ್ ನಮ್ಮ ರಾಜ್ಯ ಸರ್ಕಾರದ ಇಂಧನ ಇಲಾಖೆದವರು. 3 ಜನ ಸೇರ್ಕೊಂಡು ಏನ್ ಮಾಡಿದ್ರೆ ಒಂದು ವೆಬ್ಸೈಟ್ ಅನ್ನ ಮಾಡಿದ್ದಾರೆ. ಸೊ ಯಾವ ವೆಬ್ಸೈಟ್ ಅಂತ ಸಿಕ್ಕಿದ್ರೆ ಅದನ್ನು ಹಾಕ್ಬೋದಿತ್ತು, ಸಿಕ್ಕಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಿಮ್ಗೆ ನ್ಯೂಸ್ ಸಿಗ್ಬೋದು. ಓಕೆ, ಸೊ ಈಗ ಜೇಮ್ಸ್ ವೆಬ್ ದೂರದರ್ಶಕ ಅಂತ ಹೇಳಿ ಇದನ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸುಮ್ಮನೆ ಯಾವುದೋ ಒಂದು ಹೊಸ ನ್ಯೂಸ್ ಹೇಳ್ತಾ ಇದ್ದೀನಿ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಜೂನ್ 1ನೇ ತಾರೀಕು, ಈ ತಿಂಗಳ 1ನೇ ತಾರೀಕಿನ ದಿವಸ ನಾವು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದ ಬಗ್ಗೆ ಮಾತಾಡಿದ್ವಿ. ಅವಾಗಿನ ನ್ಯೂಸ್ ಏನಿತ್ತಂದ್ರೆ, ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಅನ್ನೋದು ಸೂಪರ್ ಅರ್ತ್ ಅಂತ 2 ಸೂಪರ್ ಅರ್ಥಗಳ ಹೆಸರನ್ನು ಹೇಳಿದೆ. ಏನಂತ? 55 ಕ್ಯಾನ್ಕ್ರಿ ಇ ಮತ್ತು LHS 3844b ಅಂತ ಹೇಳಿ ಇವುಗಳನ್ನ ಅಧ್ಯಯನ ಮಾಡುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಮುಂದೆ ಸೂಪರ್ ಅರ್ತ್ ಅಂದ್ರೇನು? ಅವು ಭೂಮಿಯ ಗಾತ್ರಕ್ಕಿಂತ 2 ಪಟ್ಟು ಹೆಚ್ಚಿಗಿರ್ಬೇಕು, ಅದರ ಒಂದು ಮಾಸ್ 10 ಪಟ್ಟಕ್ಕಿಂತ ಜಾಸ್ತಿ ಇದ್ರೆ ಅವುಗಳನ್ನ ಸೂಪರ್ ಅರ್ತ್ ಅನ್ನೋದನ್ನ ನಾವು ಅವತ್ತು ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆ ಹೇಳ್ತಾ ನಾನು ಇದನ್ನು ಕೂಡ ಹೇಳಿದೆ. ಏನಂತಂದ್ರೆ, ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಇದು ಏನು, ಇದ್ರ ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದ್ರೆ, ಇದು ಪ್ರಪಂಚದಲ್ಲಿರುವಂತಹ ಅತ್ಯಂತ ಶಕ್ತಿಶಾಲಿ ಇನ್ಫ್ರಾರೆಡ್ ದೂರದರ್ಶಕ ಆಗಿದೆ. ಇದನ್ನ ನಾವೇನಂತ ಹೇಳ್ತಿದ್ವಿ ಅಂದ್ರೆ, ಇದು ಕೆಲಸ ಮಾಡೋದಲ್ಲಿ ಬಾಹ್ಯಾಕಾಶದಲ್ಲಿ. ಓಕೆ, ಜೇಮ್ಸ್ ವೆಬ್ ಅನ್ನೋದು ಬಾಹ್ಯಾಕಾಶ ದೂರದರ್ಶಕ. ಇದನ್ನ ಭೂಮಿ ಮೇಲೆ ಸ್ಥಾಪನೆ ಮಾಡಲ್ಲ. ಇದು ಏನಂತಂದ್ರೆ ಒಂದು ಉಪಗ್ರಹದ ತರ ತನ್ನ ಕಕ್ಷೆಯಲ್ಲಿ ಸುತ್ತದ ಅಥವಾ ಬೇರೆ ಬಾಹ್ಯಾಕಾಶದಲ್ಲಿ ಹೋಗುವಾಗ ಏನ್ ಮಾಡ್ತಾ ಇದ್ದು, ಬೇರೆ ಬೇರೆ ಚಿತ್ರಗಳನ್ನ ಅಥವಾ ಈ ಇನ್ಫ್ರಾರೆಡ್ ಕಿರಣಗಳನ್ನ ಗುರುತಿಸಿ ಅದರ ಮೂಲ, ಅದು ಹೆಂಗಿದೆ, ಏನಿದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ನಮಗೆ ಮಾಹಿತಿ ನೀಡಬಹುದಾದಂತಹ ಒಂದು ಶಕ್ತಿಶಾಲಿ ಆದಂತಹ ದೂರದರ್ಶಕ ಅಂತ ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೆ ಈ ಜೇಮ್ಸ್ ವೆಬ್ ಬರೋಕ್ಕಿಂತ ಮುಂಚೆ ಯಾವ್ದಿತ್ತು? ಹಬಲ್ ದೂರದರ್ಶಕ ಇತ್ತು. ಅದರ ಉತ್ತರಾಧಿಕಾರಿಯಾಗಿ ಯಾವ್ದು ಬಂತು? ಈ ಜೇಮ್ಸ್ ವೆಬ್ ಅಂತ ಬಂತು. ಇದನ್ನ ಯಾರ್ಯಾರು ರೆಡಿ ಮಾಡಿದ್ದಾರೆ? ನಾಸಾದವರು, ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಮತ್ತು ಕೆನಡಾದ ಬಾಹ್ಯಾಕಾಶ ಸಂಸ್ಥೆಯವರು ಕೂಡ ಈ 3 ಜನ ಸೇರ್ಕೊಂಡು ಅಭಿವೃದ್ಧಿ ಮಾಡಿದ್ರು ಅಂತ ಇಷ್ಟೆಲ್ಲ ನೋಡಿದ್ವಲ್ಲ. ಅಂತ ಒಂದು ಜೇಮ್ಸ್ ವೆಬ್ ದೂರದರ್ಶಕ ಏನಾಗಿದೆ ಅಂತಂದ್ರೆ, ಒಂದು ಉಲ್ಕಬಾ ಅಥವಾ ಮೆಟ್ರಾಯ್ಡ್ ಡಿಕ್ಕಿ ಹೊಡೆದಿದೆ. ಸೊ ಡಿಕ್ಕಿ ಹೊಡೆದಿದೆ ಅಂತ ಹೇಳಿ ಯಾರಿಗೂ ಹಾರ್ಟ್ ಅಟ್ಯಾಕ್ ಮಾಡ್ಕೊಳಕ್ ಹೋಗ್ಬೇಡಿ, ಇನ್ನೂ ಇದು ಕೆಲಸ ಮಾಡ್ತಿದೆ. ಸೊ ಇಲ್ಲಿ ಏನಂತಂದ್ರೆ, ಆಲ್ರೆಡಿ
ಇದನ್ನ ನಾವು ಉಡಾವಣೆ ಮಾಡಿದಾಗಿಂದ ಇದು ಮೋಸ್ಟ್ಲಿ 10ನೇದ್ದು ಅಂತ ಏನೋ ಓದಿದೆ. ಸೊ ಈ ತರ ಸಣ್ಣ ಸಣ್ಣ ಕಲ್ಲುಗಳು, ಚಿಕ್ಕ ಶಿಲಾ ಕಲ್ಲುಗಳು, ಅದನ್ನ ಉಲ್ಕಬ್ ಅಥವಾ ಮೆಟ್ರಾಯ್ಡ್ ಅಂತ ಹೇಳ್ತೀವಿ. ಸೊ ಯೂಶುವಲಿ ಇವುಗಳು ಬಂದು ಡಿಕ್ಕಿ ಹೊಡಿತಾನೆ ಇರ್ತವೆ. ಓಕೆ, ಸಾಧ್ಯ ಆದಷ್ಟು ನಾವೇನ್ ಮಾಡ್ತೀವಿ, ಅದನ್ನ ತಪ್ಪಿಸುವಂತಹ ಒಂದು ಪ್ಲಾನ್ ಅನ್ನ ಮೊದ್ಲಿಂದನೂ ಮಾಡ್ತಿರ್ತೀವಿ, ಯಾವಾಗ ಅದೇನಾದ್ರೂ ದೊಡ್ಡದಿದ್ರೆ. ಓಕೆ, ಸೊ ಇವುಗಳು ಬಂದು ಇವುಗಳಿಗೆ ಬಡಿಯೋದು, ಈ ತರ ದೂರದರ್ಶಕಗಳಾಗಿರ್ಬೋದು ಅಥವಾ ಉಪಗ್ರಹಗಳೇ ಆಗಿರ್ಬೋದು, ಅವುಗಳಿಗೆ ಬಡಿಯೋದು ಸರ್ವ ಸಾಮಾನ್ಯ. ಬಟ್ ಈ ಸಾರಿ ಏನು ಡಿಕ್ಕಿ ಹೊಡಿತಲ್ಲ, ಅದು ಏನ್ ಮಾಡಿದೆ ಅಂದ್ರೆ ಇದರ ಕೆಲವು ಭಾಗಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಅಂದ್ರೆ ಪೂರ್ತಿ ಕೆಟ್ಟಿಲ್ಲ, ಕಂಪ್ಲೀಟ್ ಆಗಿ ಸರಿನೂ ಇಲ್ಲ, ಬಟ್ ಕೆಲಸ ಅಂತೂ ಮಾಡ್ತಿದೆ. ಯಾವುದು? ಜೇಮ್ಸ್ ವೆಬ್ ದೂರದರ್ಶಕ. ಸೊ ಹೀಗೆ ಒಂದೇ ತಿಂಗಳಲ್ಲಿ ನಾವು ಇದನ್ನ 2 ಬಾರಿ ಏನ್ ಮಾಡಿದೀವಿ, ಡಿಸ್ಕಸ್ ಮಾಡಿದ್ದೀವಿ. ಸೊ 2 ಸಾರಿ ಡಿಸ್ಕಸ್ ಮಾಡಿದ್ದೀವಿ ಅಂತಂದ್ರೆ ಇದು ಎಕ್ಸಾಮಿಗೆ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ವಲ್ಪ ಗಮನ ಇರಲಿ. ಯಾವಾಗ ನಾನು ಯಾಕೆ ಹಿಂದೆ ಮುಂದಿಂದು ಕಿತ್ತಿ ಹೇಳ್ತೇನೆ ಅಂತಂದ್ರೆ, ಈಗ ಇದೇ ತಿಂಗಳಲ್ಲಿ ಜೂನ್ 1ನೇ ತಾರೀಕಿಗೆ ಮಾಡಿದ್ದೆ. ಓಕೆ, ಸೊ ಇವತ್ತು ಮತ್ತೆ ಮಾಡ್ತಾ ಇದೀವಿ. ಒಂದೇ ತಿಂಗಳಲ್ಲಿ ಒಂದು ನ್ಯೂಸ್ ಅನ್ನ 2 ಬಾರಿ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ಇದು ಎಕ್ಸಾಮಿಗೆ ಇಂಪಾರ್ಟೆಂಟು. ಈ ತಿಂಗಳು 3-4 ತಿಂಗಳ ನಂತರ ನೀವು ಯಾವ್ದಾದ್ರು ಎಕ್ಸಾಮ್ ಬರ್ದ್ರೆ ಅವಾಗ ಯಾವ್ದನ್ನ ಓದ್ಬೇಕು, ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ. ಇದ್ರ ಬಗ್ಗೆ ನಾನು ಹೇಳಿದ್ದಷ್ಟೇ ಅಲ್ಲ, ಇದೇ ಫೈನಲ್ ಅಲ್ಲ, ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ನಾವು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಕರೆಂಟ್ ಅಫೇರ್ಸ್ ಮಾಡ್ತಾ ಇದೀವಿ. ಎಕ್ಸಾಮಿಗೆ ಇದನ್ನೂ ಬಿಟ್ಟು ಬಹಳಷ್ಟು ನ್ಯೂಸ್ ಬರುವಂತ ಚಾನ್ಸಸ್ ಇದೆ. ಅದಕ್ಕೆ ಓದುವಾಗ ಸ್ವಲ್ಪ ನೀವೇನ್ ಮಾಡಿ, ಗಮನ ಕೊಡಿ. ಓಕೆ, ಸೊ ನೆಕ್ಸ್ಟ್ ನ್ಯೂಸ್ ಚಿರತೆ ಪುನರ್ ಬಿಡುಗಡೆ ಅಂತ ಹೇಳಿ. ನಮ್ಮ ದೇಶದಲ್ಲಿ 1952ರಿಂದ ಚಿರತೆಯ ಸಂತತಿ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತದಲ್ಲಿ ಮತ್ತೆ ಚಿರತೆಯನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯದವರು ಕ್ರಮವನ್ನ ಕೈಗೊಂಡಿದ್ದಾರೆ. ಇಲ್ಲ, ಇದು ನಶಿಸಿ ಹೋಗ್ತಿಲ್ಲ, ನಶಿಸಿ ಹೋಗಿತ್ತು. ಸರ್ಕಾರ, ಭಾರತ ಸರ್ಕಾರ ಹೇಳಿರೋ ಪ್ರಕಾರ 1952ರಿಂದ ನಮ್ಮ ದೇಶದಲ್ಲಿ ಒಂದೂ ಚಿರತೆ ಇಲ್ಲ. ಸೊ ಕಂಪ್ಲೀಟ್ ಆಗಿ ನಮ್ಮ ದೇಶದ ಏನು ಚಿರತೆ ಸಂತತಿ ಇತ್ತಲ್ಲ, ಅದು ಫುಲ್ ಹೋಗಿದೆ ಅಂತಾನೆ ಹೇಳಿದ್ರು. ಓಕೆ, ಸೊ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯದವರು ಏನೇನ್ ಕ್ರಮ ಕೈಗೊಂಡಿದ್ದಾರೆ ಅಂತಂದ್ರೆ, ಈಗ ಆಫ್ರಿಕಾದಿಂದ 6 ಚಿರತೆಗಳನ್ನ ನಮ್ಮ ಮಧ್ಯಪ್ರದೇಶದ ಕುನೋ ಪಲ್ಪುರ್ ರಾಷ್ಟ್ರೀಯ ಉದ್ಯಾನಕ್ಕೆ ಬಿಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ನಂತರ ದಿನಗಳಲ್ಲಿ ಪ್ರತಿ ವರ್ಷ 10 ಚಿರತೆಗಳನ್ನ ನಮ್ಮ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿದ್ದಾರೆ. ಅಂದ್ರೆ ಈ ವರ್ಷ 6 ಚಿರತೆಗಳನ್ನ ತರಬೇಕು, ಮತ್ತೆ ಮುಂಬರುವ ವರ್ಷಗಳಲ್ಲಿ 10 ಚಿರತೆಗಳನ್ನ ನಮ್ಮ ಭಾರತಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಏನಾಗುತ್ತೆ, ಫಸ್ಟ್ ನಾವ್ ಏನ್ ಮಾಡ್ತೀವಿ, ಇದ್ದಂತ ಚಿರತೆಗಳನ್ನೆಲ್ಲ ಕೊಂದ್ ಹಾಕಿದ್ಮೇಲೆ ಮುಂದೆ ಅಯ್ಯೋ ಮತ್ತೆ ನಮ್ ದೇಶದಲ್ಲಿ ಚಿರತೆ ಇಲ್ಲ ಅಂತ ಹೇಳಿ ನಾವ್ ಎಲ್ಲಿಂದ ತಗೊಂಡ್ ಬರ್ತಾ ಇದೀವಿ, ಆಫ್ರಿಕಾದಿಂದ ತಗೊಂಡ್ ಬರ್ತಾ ಇದೀವಿ ಚಿರತೆಗಳನ್ನ. ಸೊ ಈ ವರ್ಷ 6 ಕೊಟ್ರು ಪುಣ್ಯಾತ್ಮರು. ಓಕೆ, ಆಫ್ರಿಕಾದವ್ರು 6 ಚಿರತೆಯನ್ನ ಕೊಡ್ತಿದ್ದಾರೆ. ಕೊಟ್ಟ ಮೇಲೆ ಮತ್ತೆ ಪ್ರತಿ ವರ್ಷ ಏನೇನ್ ಮಾಡ್ಬೇಕು, 10 ಚಿರತೆಗಳನ್ನ ತರಬೇಕು, ಅವುಗಳ ಸಂತಾನೋತ್ಪತ್ತಿ ಆಗ್ಬೇಕು. ಸೊ ಸಂತಾನೋತ್ಪತ್ತಿಯಾಗಿ ಅವುಗಳ ಸಂಖ್ಯೆ ಹೆಚ್ಚಾಗ್ಬೇಕು. ಓಕೆ, ಸೊ ಇಂಥದ್ ಬೇಕಿತ್ತ ನಮಗೆ, ಸುಮ್ನೆ ಸಾಯ್ ಬಿಡಿದ್ವಿ ಎಲ್ಲಾ ಚಿರತೆಗಳನ್ನ. ಓಕೆ, ಸೊ ನಮ್ಮ ಭಾರತದಲ್ಲಿ ಕೊನೆಯ ಚಿರತೆಯನ್ನ ಬೇಟೆ ಮಾಡಿ ಹತ್ಯೆ ಮಾಡಿದವರು ಯಾರಂತಂದ್ರೆ ಮಹಾರಾಜ ರಾಮಾನುಜ ಪ್ರತಾಪ್ ಸಿಂಗ್ ಅಂತ ಹೇಳಿ. ಇವರು 1947ರಲ್ಲಿ ಹತ್ಯೆಯನ್ನ ಮಾಡಿದ್ದು. ಸೊ ಭಾರತದಲ್ಲಿ ಇವಾಗ ಕಾಣ್ತಿರುವಂತಹ ಚಿರತೆಗಳು ಯಾವ ಮಾದರಿಯವು ಅಂತಂದ್ರೆ ಲೆಪಾರ್ಡ್ ಮಾದರಿಯ ಚಿರತೆಗಳು. ಓಕೆ, ಸೊ ಈಗ ನಾವು ಲೆಪಾರ್ಡ್ ಮಾದರಿ ನೋಡ್ತಾ ಇದ್ವಿ. ಸೊ ಒರಿಜಿನಲ್ ಆಗಿ ಏನ್ ಚಿರತೆಗಳಿತ್ತು ಅಥವಾ ಚಿತಾಗಳಿದ್ವಲ್ಲ, ಅವುಗಳೇನ್ ಸಿಗ್ತಾ ಇಲ್ಲ ನಮ್ಮ ದೇಶದಲ್ಲಿ, ಈಗ ಸಿಗ್ತಾ ಇಲ್ಲ. ಇಲ್ಲಿ ನಾವು ಫೋಟೋ ನೋಡ್ತಾ ಇದ್ವಿ, ಇಲ್ಲಿರೋದು ಯಾರೋ ಮಹಾರಾಜ ರಾಮಾನುಜ್ ಪ್ರತಾಪ್ ಸಿಂಗ್ ಅಂತ. ಇವರು ದೇಶದ ಕೊನೆಯ 3 ಚಿರತೆಗಳನ್ನ ಬೇಟೆಯಾಡಿ 3 ಚಿರತೆಗಳ ಒಂದು ದೇಹದ ಮುಂದೆ ಬಂದೂಕನ್ನ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಅವಾಗ ಮುಗೀತು. ಓಕೆ, ಸೊ 47, 48, ಕೆಲವೊಂದಿಷ್ಟು ಕಡೆ 47 ಅಂತ ಇದೆ, 1947, ಕೆಲವೊಂದಿಷ್ಟು ಕಡೆ 1948 ಇದೆ. ಯಾವ ಇಸ್ವಿ ಅಂತ ಗೊತ್ತಿಲ್ಲ. 47, 48 ಎರಡರಲ್ಲಿ ಒಂದು ವರ್ಷ ಏನ್ ಮಾಡಿದ್ರು, ಈ ಮಹಾರಾಜ ರಾಮಾನುಜ್ ಪ್ರತಾಪ್ ಸಿಂಗ್ ಅಂತ ಮಧ್ಯಪ್ರದೇಶದವರು, ಇವ್ರು ಏನ್ ಮಾಡ್ತಾರೆ, ದೇಶದಲ್ಲಿ ಇದ್ದಂತ ಕೊನೆಯ 3 ಚಿರತೆಗಳನ್ನ ಕೊಂದು ಅದ್ರ ಮುಂದೆ ನಿಂತ್ರು, ಫೋಟೋ ತೆಗೆಸ್ಕೊಂಡ್ರು. ಆವಾಗ ಏನಾಯ್ತು, ಚಿರತೆಗಳು ಇರ್ಲಿಲ್ಲ. ಸೊ ಅದಾದ್ಮೇಲೆ ಭಾರತ ಸರ್ಕಾರ 1952ರಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿತ್ತು. ಏನಂತಂದ್ರೆ ನಮ್ಮ ದೇಶದಲ್ಲಿ ಚಿರತೆಗಳು ಇಲ್ಲ, ಸಂಪೂರ್ಣವಾಗಿ ನಶಿಸಿ ಹೋಗಿವೆ ಅಂತ ಹೇಳಿ. ಸೊ ಅದಾದ್ಮೇಲೆ ಯಾವಾಗ 52ರಲ್ಲಿ, ಈಗ 70 ವರ್ಷಗಳ ನಂತರ ನಾವೇನ್ ಮಾಡ್ತಾ ಇದೀವಿ, ಮತ್ತೆ ಚಿರತೆಗಳನ್ನ ತರಿಸ್ಕೊಳ್ತಾ ಇದೀವಿ. ಬೇಕಿತ್ತ ನಮ್ಗೆ? ಇರ್ಲಿ, ಏನ್ ಮಾಡಕ್ಕಾಗಲ್ಲ. ಚಿರತೆಗಳು ನಮ್ ಕೈಲಿಲ್ಲ, ಮಹಾರಾಜರು ನಮ್ ಕೈಲಿ ಇರಲ್ಲ. ಈಗ ನಮ್ ಕೈಲಿ ಇರದಿದ್ರೆ ಕರೆಂಟ್ ಅಫೇರ್ಸ್ ಅನ್ನ ಓದೋದು, ಅವುಗಳನ್ನ ರಿವಿಷನ್ ಮಾಡೋದು, ಒಂದ್ ನ್ಯೂಸ್ಗೂ ಇನ್ನೊಂದು ನ್ಯೂಸ್ಗೆ ಕನೆಕ್ಟ್ ಮಾಡೋದು. ಡೌಟ್ ಬಂದ್ರೆ ಏನ್ ಮಾಡ್ಬೇಕು, ವಿದ್ಯಾರ್ಥಿ ಪ್ರಭುತ್ವದಲ್ಲಿ ಸರ್ ಇಂಥದ್ದು ಡೌಟ್ ಬಂದಿದೆ ಅಂತ ಕೇಳೋದು. ಇದನ್ನ ನೀವು ಮಾಡ್ಬೇಕು. ಅದನ್ನ ನೀವು ಕೇಳಿದ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಜವಾಬ್ದಾರಿ ನಂದಾಗಿದೆ. ಓಕೆ, ಸೊ ಇಲ್ಲಿಗೆ ಏನ್ ಮಾಡೋಣ, ಕರೆಂಟ್ ಅಫೇರ್ಸ್ ಸ್ವಲ್ಪ ಲೆಂದಿ ಆಯ್ತು ಅಂತ ಅನ್ಸುತ್ತೆ. ನೋಡೋಣ ಎಷ್ಟು ನಿಮಿಷ ಆಗಿದೆ ಅಂತ ಗೊತ್ತಾಗಲ್ಲ. ಸೊ
ಕ್ಲಾಸಸ್ ನಿಮಗೆ ಲೈಕ್ ಆಗ್ತಿದ್ರೆ ರೆಗ್ಯುಲರ್ ಆಗಿ ಫಾಲೋ ಮಾಡಿ. ಫಾಲೋ ಮಾಡ್ಬೇಕಾದ್ರೆ ಚಾನಲ್ ಅನ್ನ ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ಬೆಲ್ ಐಕನ್ ನ ಪ್ರೆಸ್ ಮಾಡೋದ್ರ ಮೂಲಕ ಕ್ಲಾಸ್ ಟೈಮ್ ಸ್ಟಾರ್ಟ್ ಆಗುವಾಗ ನಿಮ್ಗೆ ಏನ್ ಸಿಗುತ್ತೆ, ಒಂದು ನೋಟಿಫಿಕೇಶನ್ ಸಿಗುತ್ತೆ. ಜೊತೆಗೆ ಶೇರ್ ಮಾಡಬೇಕು, ಲೈಕ್ ಮಾಡುವಂತ ಕೆಲಸ ನಿಮ್ಮದು. ಅದಾದ್ಮೇಲೆ ನಮ್ಮ ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಎಲ್ಲಾದ್ರ ಡಿಸ್ಕ್ರಿಪ್ಷನ್ ಅನ್ನ ನಾನು ಈ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ. ಆ ಲಿಂಕ್ಸ್ ಅನ್ನ ಬಳಸ್ಕೊಂಡು ನೀವು ನಮ್ಮ ಎಲ್ಲಾ ಗ್ರೂಪ್ಸ್ ಅನ್ನ ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಡೌಟ್ಸ್ಗಳು ನಿಜವಾಗ್ಲೂ ಬರ್ತಿದ್ರೆ, ಸೊ ಡೌಟ್ಸ್ ಬರೋದು ಯಾವಾಗ, ಡೌಟ್ಸ್ ಬರೋದು ಕೇವಲ ಓದಿದಾಗ ಮಾತ್ರ. ಓಕೆ, ಸೊ ಡೌಟ್ ಸುಮ್ಮನೆ ಬರಲ್ಲ, ನೀವು ಓದಿದ್ರೆ ಮಾತ್ರ ನಿಮ್ಗೆ ಡೌಟ್ ಬರುತ್ತೆ. ಆ ಡೌಟ್ ಬಂದಾಗ ಏನ್ ಮಾಡ್ಬೇಕು, ನಮ್ಮ ವಾಟ್ಸಪ್ ನಂಬರ್ ಅನ್ನ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಪಟ್ ಅಂತ ನೀವು ಮೆಸೇಜ್ ಹಾಕ್ಬೇಕು. ಓಕೆ, ಸೊ ಇದನ್ನ ನೀವು ಮೆಸೇಜ್ ಹಾಕಿದ್ರೆ ಆ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಜವಾಬ್ದಾರಿ ನಂದು. ಸೊ ಇಲ್ಲಿಗೆ ಬಹಳಷ್ಟು ಲೆಂತ್ ಟೈಮ್ ಆಯ್ತು ಅಂತ ಅನ್ಕೊಳ್ತಿದ್ದೀನಿ. ಇಲ್ಲಿಗೆ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮುಗಿಸೋಣ. ಎಲ್ಲರಿಗೂ ಶುಭರಾತ್ರಿಗಳು.